ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆದೇವರು ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿ ಬಳಿಕ ಗಿರಿರಾಮ, ಹಿಟ್ಲರ್ ಕಲ್ಯಾಣ ಈ ಥರ ಸಾಲು ಸಾಲು ಚಲನಚಿತ್ರಗಳಿರ್ಬೋದು, ಸೀರಿಯಲ್ಗಳನ್ನು ಮಾಡ್ತಾ ಫೇಮಸ್ ಆಗಿರುವಂತಹ ರಾಮ್ ಪವನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡಬೇಕು ಸ್ವಲ್ಪ. ಎಸ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಂಚೊಲ್ಲರ್ ನಾನು ಹುಷಾರಿಲ್ಲ, ನೀರೆಂಚೊಲ್ಲರ್. ನಾನು ಹುಷಾರಿಲ್ಲ. ಎಸ್ ಸರ್, ನಿಮ್ಮ ಬಣ್ಣದ ಲೋಕಕ್ಕೆ ಯಾವ ರೀತಿ ನಿಮ್ಮದೊಂದು ಕನೆಕ್ಷನ್ ಅಂತ? ಈ ಆ್ಯಕ್ಚುಲಿ ಅದು ಹೇಳ್ತಾರಲ್ಲ, ಅಂದರೆ ಕೆಲಸಗಳು ಯಾವ ಟೈಮಲ್ಲಿ ಏನಾಗುತ್ತೆ, ಯಾವ ಟೈಮಲ್ಲಿ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಸೊ ಇದೇನು ಕನಸಿರಲಿಲ್ಲ ನನಗೆ ಸಿನಿಮಾ ಧಾರಾವಾಹಿ ಅನ್ನೋದು. ಹಾಗೆ ಒಂದು ಕನೆಕ್ಷನ್ ಮಾಡ್ಕೊಂಡು ಬಂದಿದ್ದಷ್ಟೇ. ಶಿವಮೊಗ್ಗದಲ್ಲಿ ಇರಬೇಕಾದ್ರೆ ಒಂದು ಪ್ರೀತಿಯಿಂದ ಅಂತ ಒಂದು ಧಾರಾವಾಹಿ ನಡೀತಾ ಇರುತ್ತೆ. ಆ ಒಂದು ಧಾರಾವಾಹಿಯಲ್ಲಿ ನನಗೆ ಗೊತ್ತಿರೋರು ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅವರು ಶಿವಮೊಗ್ಗದವರು ಕೂಡ. ಸೊ ಅವ್ರೇನು ಮಾಡ್ತಾರೆ, ನಾನು ಅವಾಗ ಒಂದು 18, 17, 16 ಇಯರ್ಸ್ ಇರೋ ಟೈಮಲ್ಲಿ ಸ್ವಲ್ಪ ಸ್ಟೈಲ್ ಜಾಸ್ತಿ, ಹೇರ್ ಕಲೆಲ್ಲ ಮಾಡಿಕೊಂಡು ಟೀ ಶರ್ಟ್ಸ್ ಎಲ್ಲ ಒಳಗಡೆ ಹಾಕಿ ಫಂಕಿ ಆಗಿರೋದು ಜಾಸ್ತಿ. ಸೊ ಅದನ್ನು ನೋಡಿ ಅವರು ನನಗೆ ಹೇಳಿದ್ದು, ನೀವು ಯಾಕೆ ಸೀಲ್ಗಳೆಲ್ಲ ನೀವು ಟ್ರೈ ಮಾಡಬಾರ್ದು, ನೀವು ಸ್ವಲ್ಪ ಸ್ಟೈಲಿಶ್ ಆಗೆಲ್ಲ ಮಾಡ್ತೀರ ಅಂತ. ನಾನು ಹೇಳಿದ್ರೆ ನಂಗೆ ಇದೆಲ್ಲ ಏನೂ ಗೊತ್ತಿಲ್ಲ, ನಮ್ಮ ಕುಲ್ಕಸಬ್ ಬಂದು ಜ್ಯುವೆಲರಿ, ಗೋಲ್ಡ್ ಅದು ಮಾತ್ರ ಮಾಡೋದು. ಸೊ ತುಂಬ ಕಮ್ಮಿ ಈ ಥರ, ಅದು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಸೊ ಹಾಗೆ ಅವ್ರು ಹೇಳಿದಾಗ ಸ್ವಲ್ಪ ನಾನು ಯೋಚನೆ ಮಾಡಿ ನಮ್ಮ ತಂದೆ ಫ್ಯಾಮಿಲಿಗೆ ಹೇಳಿದೆ. ಅವರು ಬೇಡ ಅಂದರು. ಬಟ್ ನನಗೇನೋ ಒಂದ್ಸರಿ ಜಸ್ಟ್ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಅನಿಸಿದಾಗ ಹೋಗಿ ನೋಡ್ಕೊಂಬಂದಾಗ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟರು ನನಗೆ, ಪ್ರೀತಿಯಿಂದ ಒಂದು ಸೀರಿಯಲಲ್ಲಿ. ಸೊ ಆ ಒಂದು ಸೀರಿಯಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ಈ ಥರ ಸೀರಿಯಲ್ಗಳು ಮಾಡಿದ್ರೆ ವ್ಯೂವೇ ಬೇರೆ ಇರುತ್ತೆ ನಮ್ಮದು. ಅಂದರೆ ನಾವು ಹೇಗಿದ್ರು ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಮಾತಾಡ್ತಾರೆ ಅನ್ನೋದು ನಂಗೆ ಒಂದು ಫ್ಲ್ಯಾಶ್ ಆಯಿತು. ಸೊ ಹಾಗಾಗಿ ಅದಾದಮೇಲೆ ಬೆಂಗಳೂರು ಬಂದಿದ್ದು ನಾನು. ಸರ್, ಒಂದು ಸರಿ ಹೊರಗಿನವರಿಗೆ ನೋಡುವಾಗ ಒಂದು ಸೀರಿಯಲನ್ನು ಮಾಡ್ತಾ ಇದ್ದಾರೆ ಅನ್ನುವಾಗ ಅವರು ಪಾಶ್ ಇರ್ತಾರೆ, ಅವರಿಗೆ ಕಾರ್ ಇರುತ್ತೆ, ಅದು ಬಂಗ್ಲೆ ಇರುತ್ತೆ, ಆ ಥರ ಒಂದು ಮೈಂಡ್ ಸೆಟ್. ನಿಜವಾಗಿ ಬಣ್ಣದ ಲೋಕ ಯಾವ ರೀತಿಯಾಗಿರುತ್ತೆ? ಬಣ್ಣದ ಲೋಕ ಎಲ್ಲ ಕೆಲಸ ಒಂದೇ. ಈಗ ಎಕ್ಸಾಂಪಲ್ ಎಲ್ಲ ಅಂದರೆ ಕೆಲವರು ಕ್ಯಾಮ್ರಾ ಮುಂದೆ ನಾವು ಕೆಲಸ ಮಾಡ್ತೀವಿ, ನೀವು ಕ್ಯಾಮ್ರಾಯಿಂದ ಕೆಲಸ ಮಾಡ್ತೀರಾ, ಅಷ್ಟೇ. ಕೆಲಸ ಒಂದೇ. ಆ ಥರ ಅದು ಕಾಣಿಸೋ ರೀತಿ ಹಂಗಿರುತ್ತೆ ಅಷ್ಟೇ. ಎಲ್ಲ ಕೆಲಸ ಒಂದೇ, ಎಲ್ಲ ಒಂದೇ. ಆ್ಯಕ್ಟ್ರ್ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ನಾವು ಮಾಡೋ ಕೆಲಸಕ್ಕೆ ಜನರುಗಳು ನೋಡ್ತಾರೆ. ಅದನ್ನು ಅಂದರೆ ಆ್ಯಕ್ಟಿಂಗ್ ನಾವು ಆ್ಯಕ್ಟಿಂಗ್ ಮಾಡೋದು ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಬಟ್ ನಾವು ಆ್ಯಕ್ಟಿಂಗ್ ಮಾಡಿದ್ಮೇಲೆ ಹಿಂದ್ಗಡೆ ಕೆಲಸ ನಿಮ್ಮದೆಲ್ಲ ಇರುತ್ತೆ. ಎಡಿಟಿಂಗ್ ಮಾಡೋದಾಗಿರ್ಬೋದು, ಮತ್ತೊಂದು ಎಲ್ಲ ಇರುತ್ತೆ. ಸೊ ಅದು ಅವ್ರಿಗೆ ಕಾಣಿಸಲ್ಲ. ಸೊ ನಾವು ಮಾಡೋದು ಅಂದರೆ ಕಾಣಿಸುತ್ತೆ. ಸೊ ಸ್ವಲ್ಪ ಅವ್ರಿಗೆ ಹಿಂಗೆ ಕಾಣಿಸುತ್ತೆ, ಅಂದರೆ ವಾವ್ ಅನ್ನೋದು ಕಾಣಿಸುತ್ತೆ. ಬಟ್ ಡೆಫಿನೆಟ್ಲಿ ಎಲ್ಲರೂ ಒಂದೇ ಕೆಲಸ, ನಥಿಂಗ್ ಇಸ್ ದೇರ್. ಅಂದರೆ ಏನೋ ಡಿಫ್ರೆಂಟ್ ಏನೂ ಇಲ್ಲ ನನಗೆ ಆ್ಯಕ್ಚುಲಿ ಏನೂ ಇಲ್ಲ. ಆಲ್ ಆರ್ ಸೇಮ್. ಫಿನಾನ್ಷಿಯಲಿ ಆಗಿ ಒಂದು ಸೀರಿಯಲ್ ಮಾಡಿದ ತಕ್ಷಣ ಅವರು ಕೋಟ್ಯಾಧಿಪತಿ ಆಗ್ತಾರೆ ಅನ್ನುವಂಥ ಕಲ್ಪನೆ ಇರುತ್ತೆ ಜನಗಳಿಗೆ. ಒಂದು ಸಿನಿಮಾ ಮಾಡಿದ ತಕ್ಷಣ ಇರುತ್ತೆ, ಅಥವಾ ಒಂದು ಸೀರಿಯಲ್ ಮಾಡಿದ ತಕ್ಷಣ ಇಲ್ಲ ಆ್ಯಕ್ಚುಲಿ. ಸೊ ಹಂಗೆ ಆ ಥರ ಯಾವುದೂ ಇರಲ್ಲ. ಯಾಕಂದರೆ ಎಲ್ಲ ಜರ್ನಿಲೂ ಕೂಡ ಸ್ಟ್ರಗಲ್ ಇದ್ದೇ ಇರುತ್ತೆ. ಆ್ಯಂಡ್ ಏನೋ ಸಿಕ್ಕಾಪಟ್ಟೆ ಕಷ್ಟನೇ ಯಾವುದೇ ಕೆಲಸ ಮಾಡಿ. ನೀವು ಕೆಲಸ ಮಾಡ್ತೀರ ಅಂತ ಹೇಳಿದಾಗ ಫಸ್ಟ್ ನಿಮ್ಗೆ ಸ್ಯಾಲ್ರಿ ಕಮ್ಮಿ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು 5-6 ಸೀರಿಯಲ್ಸು 5-6 ಪ್ರಾಜೆಕ್ಟ್ಗಳು ಮಾಡಿದ್ಮೇಲೆ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಸೊ ಹಾಗೆ ಒಂದೇ ಸೀರಿಯಲ್ ಮಾಡಿಕೊಂಡು ನೆಕ್ಸ್ಟು ಶ್ರೀಮಂತರು ಆಗ್ತಾರೆ ಅನ್ನೋ ಮೊದಲಿಂದ ಇರ್ತಾರೆ ಅನ್ಸುತ್ತೆ ಬಹುಶಃ. ಅದು ಗೊತ್ತಿರಲ್ಲ. ಸೊ ಅದು ಗೊತ್ತಾದ್ಮೇಲೆ ಬಹುಶಃ ಹೇಳ್ಬೋದು, ನಾನು ಒಂದೇ ಸೀರಿಯಲ್ ಮಾಡಿ ದುಡ್ಡು ಬಂತು. ಆ್ಯಕ್ಚುಲಿ ಹಾಗೇನೂ ಇಲ್ಲ, ಕಷ್ಟನೇ ಅದು ಜರ್ನಿ. ಲೈಕ್ ಏನೋ ಹೀಗೆ ಲೈಕ್ ಫೇಮ್ ಆ ಥರ ಹೋಗುತ್ತೆ. ಫೇಮ್ ಅನ್ನೋದು ಯಾವ ಥರ ಹೋಗುತ್ತೆ ಅಂದರೆ, ಲೈಕ್ ನೀವೇನೇ ಚೆನ್ನಾಗಿ ತುಂಬ ತೊಗೊಂಡೋಗುತ್ತೆ ಫೇಮ್. ಲೈಕ್ ಸಿಕ್ಕಾಪಟ್ಟೆ ದುಡ್ಡು ಇರೋದಕ್ಕಿಂತ ಜಾಸ್ತಿ ಫೇಮ್ ತೊಗೊಂಡೋಗುತ್ತೆ. ಸೊ ಅದು ಇಂಡಸ್ಟ್ರಿ. ನಿಮಗೆ ಮನೆದೇವರು ಅನ್ನೋ ಸೀರಿಯಲ್ ತುಂಬ ಬ್ರೇಕನ್ನು ತಂದು. ಹೌದು. ಎಲ್ಲ ಪಾತ್ರದಲ್ಲಿ ಕೂಡ ನಿಮಗೆ ಖಳನಾಯಕ ಅನ್ನೋ ಪಾತ್ರ ಸಿಗುತ್ತಲ್ಲ, ಅದು ನನ್ನ ಪುಣ್ಯ. ಯಾಕಂದರೆ ಫಸ್ಟ್ ನಾನು ಮಾಡೋದು ಸೀರಿಯಲ್ ಮನೆದೇವರು. ಅದ್ರ ಮೊದಲು ಸಿನಿಮಾ ಮಿಸ್ಟರ್ ರಾಮಾಚಾರಿ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು, ಆಮೇಲೆ ಲೋಕಲ್ ಟ್ರೈನು, ಅವೆಲ್ಲ ಸಿನಿಮಾಗಳು ಮಾಡ್ಕೊಂಡ್ರೆ ಸ್ಮಾಲ್ ಕ್ಯಾರೆಕ್ಟರ್, ನೆಗೆಟಿವ್ ಕ್ಯಾರೆಕ್ಟರ್ ನಾನು ಮಾಡ್ಕೊಂಡ್ಬಂದಿದ್ದು. ಹಾಗೇ ಜರ್ನಿ ಆದಮೇಲೆ ಮನೆದೇವರು ಸಿಗುತ್ತೆ. ಆ ಸೀರಿಯಲ್ ಬಂದು PRK ಪ್ರೊಡಕ್ಷನ್ಸ್ ಮನೆದೇವರು ಸೀರಿಯಲ್. ಅದು ನಮಗೊಂದು ತುಂಬ ಖುಷಿ ಆದ ವಿಚಾರ. ಪೊಲೀಸ್ ಸರ್ ಪ್ರೊಡ್ಯೂಸರು, ಅವ್ರ ಸೀರಿಯಲ್ ಫಸ್ಟ್ ನನ್ನ ಸೀರಿಯಲ್. ಅದು ನೆಗೆಟಿವ್ ರೋಲ್ನ ಬೇರೆ. ಬಟ್ ನನ್ನ ನೆಗೆಟಿವ್ ಶೇಡ್ ಹೇಗಿರುತ್ತೆ ಅಂದರೆ, ಆಮೇಲೆ ಮೇನ್ ವಿಲನ್ ಸೀರಿಯಲಲ್ಲಿ ನಂಗೆ ಚಿಕ್ಕಪ್ಪಂದ್ರೆಲ್ಲ ಇರ್ತಾರೆ. ಬಟ್ ನಾನು ತುಂಬ ನೆಗೆಟಿವ್, ಅಂದರೆ ಯಾರಿಗೂ ಹೆದರಲ್ಲ, ಯಾರೂ ಕೇರ್ ಮಾಡಲ್ಲ ನಾನು. ಸೊ ಅದೊಂದು ಪಾತ್ರ. ಆ ಪಾತ್ರ ನಾನು ಫಸ್ಟ್ ಸೀರಿಯಲ್. ನನಗೆ ಯಾವುದೋ ಆ್ಯಕ್ಟಿಂಗ್ ಕ್ಲಾಸ್ ಹೋಗಿರಲಿಲ್ಲ, ಏನೂ ನೋಡಿರಲಿಲ್ಲ. ಸೊ ನನಗೆ ಹೆಂಗೆ ಅನಿಸ್ತು ಅಂದರೆ, ಫಸ್ಟ್ ಟೈಮ್ ನಾನು ಸೀರಿಯಲ್ ಸಿಕ್ಕಿದ್ದು ನನಗೆ. ಬಟ್ ನಾನು ಡೈಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ಸ್ಕ್ರಿಪ್ಟು ಇಟ್ಕೊಂಡೇ ಕೂರ್ತಾ ಇದ್ದೆ, ಕ್ಯಾರೆಕ್ಟರ್ ಬಗ್ಗೆ ಇನ್ವಾಲ್ವ್ ಆಗ್ತಾ ಇದ್ದೆ, ಯಾವ ಥರ ಹೇಗೆ ಅಂತ. ಆ್ಯಂಡ್ ಡೈರೆಕ್ಟ್ರು ಹೇಳೋರು, ನೀವು ಆರಾಮಾಗಿ ಮಾಡಿ, ಸಿಂಪಲಾಗಿ ಮಾಡಿ, ತಲೆ ಕೆಡ್ಸ್ಕೊಬಿಡಿ ಅಂತೆಲ್ಲ ಹೇಳೋರು. ಆಮೇಲೆ ನೆಕ್ಸ್ಟ್ ಆ ಮನೆದೇವರು ಸೀರಿಯಲ್ ಆಲ್ಮೋಸ್ಟ್ 2.5-3 ವರ್ಷ ಮಾಡಿದ್ಮೇಲೆ ಹನುಮಂತ್ ಅವಾರ್ಡ್ಸ್ ಪ್ರತಿ ವರ್ಷ ಬರ್ತಾಯಿತ್ತು. ಒಂದು ವರ್ಷ ಮಿಸ್ ಆಯಿತು, ನೆಕ್ಸ್ಟ್ ವರ್ಷ ಮಿಸ್ ಆಯಿತು. ಅಂದರೆ ಫಸ್ಟ್ ವರ್ಷ ನಮ್ಮ ಚಿಕ್ಕಪ್ಪನಿಗೆ ಸಿಕ್ತು ಶಕುನಿಗೆ ಅವಾರ್ಡ್. ಅವ್ರು ನಂಗೆ ಹೇಳೋದು, ನಿಂಗೆ ಸಿಕ್ಕಿದ್ರೆ ನೆಕ್ಸ್ಟ್ ಇಯರು ಅಂತ. ನೆಕ್ಸ್ಟ್ ಇಯರ್ ನಂಗೆ ಸಿಕ್ತು ಅದು ಹನುಮಂತ್ ಅವಾರ್ಡಲ್ಲಿ, ಜನ ಮೆಚ್ಚಿದ್ರು ಶಕುನಿ ಅವಾರ್ಡ್. ಅದೊಂಥರ ಅದು ಫಸ್ಟ್ ಸ್ಟೇಜಿಗೆ ಒಂಥರ
ಬಿರುದು ಕೊಟ್ಟಂಗೆ ನನಗೆ ಅದೊಂದು ಖುಷಿ. ಸೊ ಆವಾಗಿಂದ ಆ ಒಂದು ಸೀನ್ಲಿಂದ ನಂಗೆ ಆಲ್ಮೋಸ್ಟ್ ಯು ಕಂಟಿನ್ಯೂ ಈಗ ಆಲ್ಮೋಸ್ಟ್ 10-11 ಇಯರ್ಸ್ ಆಯಿತು ಕಂಟಿನ್ಯೂ ಸೀರಿಯಲ್ ಮಾಡ್ತಾ ಇದ್ದೀನಿ. ಆ ಪ್ರತಿಯೊಂದು ಸೀರಿಯಲ್ ಮೇನಲ್ಲಿ ನಾನೇ ಆಗಿರ್ತೀನಿ. ಹಾಂ, ಈಗ ಪಾತ್ರವನ್ನ ಒಂದು ನೋಡುವಾಗ ವಿಲನ್ ಅಂದಮೇಲೆ ಈಗ ಫ್ಯಾನ್ಸ್ಗೆಲ್ಲ ಏನಾಗುತ್ತೆ, ವಿಲನ್ ಅವರು ಹೀರೋಯಿನ್ಗೆ ತುಂಬಾ ಕಾಟ ಕೊಡ್ತಾರೆ, ಹೀರೋಗೆ ಕಾಟ ಕೊಡ್ತಾರೆ ಅಂತ. ನೀವು ಹೊರಗಿನಿಂದ ಬರುವಾಗ, ಹೊರ ಜಗತ್ತಿಗೆ ಬರುವಾಗ ಯಾವ ರೀತಿಯಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ? ಅದು ಹೇಗೆ ಅಂದರೆ ಸ್ಟಾರ್ಟಿಂಗು ಮನೆದೇವರು ಸೀರಿಯಲ್ ಮಾಡುವಾಗ ಹೇಗೆ ಅಂದರೆ ನಾನು ಲೈಕ್ ಫುಲ್ ಫ್ಲರ್ಟ್ ಮಾಡಿಕೊಂಡು ಹೆಣ್ಮಕ್ಳು ಹುಡುಗಿ ಅಂದರೆ ಲೈಕ್ ನಾನು ಸೀರಿಯಲ್ ಒಳಗಡೆ ಹೆಂಗೆ ಅಂದರೆ ನಾನು ಯಾರು ಕೇರೇ ಮಾಡಲ್ಲ. ಸೊ ಆ ಥರ ಕೆಲವೊಂದು ಸರಿ ನಮ್ಮ ಹಾವೇರಿ ಸೈಡ್ ನಮ್ಮ ಊರಲ್ಲಿ ಆ ಕಡೆ ಎಲ್ಲ ಹೋದಾಗ ಎಲ್ಲ ಮಾತಾಡ್ಸೋ ಎದರಕ್ಕೆ ಅಂದರೆ ನಂಗೆ ನೋಡೋಕ್ಕೆ ಎದುರವ್ರು ಮಾತಾಡ್ಸ್ತಾನೆ ಇರಲಿಲ್ಲ ಅಷ್ಟೆಲ್ಲ. ಬಟ್ ಇವಾಗ ವಿಲ್ಲನ್ನ ಜಾಸ್ತಿ ಲೈಕ್ ಮಾಡ್ತಾರೆ. ಅಂದರೆ ಅಂದರೆ ಆ ಮೆಂಟಾಲಿಟಿ ಹೋಗಿದೆ ಇವಾಗ. ಸೊ ಮೊದಲು ಹೆಂಗಿರ್ತಾಯಿತ್ತು ಅಂದರೆ ಇವಾಗ ನಾವು ಕೂಡ ಚಿಕ್ಕವ್ರು ಇರ್ಬೇಕು ಸಿನಿಮಾ ನೋಡಿದಾಗ ವಿಲನಾರು ಬಂದರೆ ಅಯ್ಯಪ್ಪ ವಿಲನ್ ಒಂದು ಸಾಯಿಸ್ಬೇಕು ಅಂದರೆ ಹೀರೋ ಹೊಡಿಬೇಕು ಸಾಯಿಸಿ ಅನ್ನೋ ಥರ ಇರ್ತಾಯಿತ್ತು. ಬಟ್ ಇವಾಗ ಮೆಂಟಲಿ ಚೇಂಜ್ ಆಗಿದೆ ಎಲ್ರದ್ದು. ಅಂದರೆ ಲೈಕ್ ಕ್ಯಾರೆಕ್ಟರ್ಗಳು ಅಷ್ಟೇ ಮಾತ್ರ ನೋಡ್ತಾರೆ. ಸೊ ಹಾಗೆ. ಓಕೆ ಸರ್, ಈಗ ನಿಮ್ಮ ಬಾಲ್ಯದ ಹೋಗುತ್ತಲ್ಲ, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ? ಅದು ಒಂಥರ ಒಳ್ಳೆ ಜೀವ, ಅದೆಲ್ಲ ಜೀವನ ಚೆನ್ನಾಗಿರುತ್ತಲ್ಲ ಚಿಕ್ಕ ಮಕ್ಕಳಿದ್ದಾಗ. ಪ್ರಾಪರು ನಮ್ಮ ತಾತ ಹುಟ್ಟಿದ್ದು ಕುಮಟ, ಗೋಕರ್ಣ ಹತ್ರ ಕುಮಟ. ನಮ್ಮ ತಾತ ಜೀವನ ಮಾಡೋಕ್ಕೆ ಅಂತ ಹೋಗಿದ್ದು ಹಾವೇರಿ ಹತ್ರ ಹಾನಗಲ್ ತಾಲೂಕು ಅಕ್ಕಿಯಾಲೂರು ಅನ್ನೋ ಒಂದು ಗ್ರಾಮ. ಸೊ ಆ ಗ್ರಾಮ ನಮ್ಮ ತಾತ ಹೋಗಿ ಇಲ್ಲಾಗಿದ್ದು. ಸೊ ನಮ್ಮ ತಂದೆ ಎಲ್ಲ ಹುಟ್ಟಿದ್ದಲ್ಲೇ. ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಹಾಗೆ ಜೀವನ ಸಾಗಿಸ್ಬೇಕು, ದಾವಣಗೆರೆ, ಶಿವಮೊಗ್ಗ, ಈಗೇನು ಕುಮಟ, ಹಾಗೆ ನಾನು ಮ್ಯಾಂಗ್ಳೂರು, ಹಾಗೆ ನಮ್ಮ ಫ್ಯಾಮ್ಲಿಗೂ ಮತ್ತೆ ಅಲ್ಲಿ ಅಕ್ಕಿಯಾಲೂರಲ್ಲಿ ಇದೆ. ಹಾಂ, ನನಗೆ ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ. ನನಗೆ ಅಕ್ಕ ಇದ್ರು, ಐ ಲಾಸ್ಟ್ ಮೈ ಸಿಸ್ಟರ್ ಲಾಂಗ್ ಬ್ಯಾಕ್. ಸೊ ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ. ಹಾಂ, ಅದು ಅಂದರೆ ಅವಳಿಗೆ ಮದುವೆ ಮಾಡಿಕೊಟ್ಟಾಗ ನಾವು ತುಂಬ ಚಿಕ್ಕವರಿದ್ವಿ. ಸೊ ಅವಳಿಗೆಲ್ಲ ಸ್ವಲ್ಪ ಅಲ್ಲಿ ಇರೋಕ್ಕೆ ಸ್ವಲ್ಪ ಸೆಟ್ ಆಗಲಿಲ್ಲ. ಗೊತ್ತಾಗುತ್ತಲ್ಲ ಲೈಕ್ ತುಂಬ ಅಂದರೆ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಐ ಡೋಂಟ್ ನೋ ಏನು ಅಂತೇಳಿ. ವಿಷಯ ಅಂದರೆ ಅವಳಿಗೆ ಅದು ನೆಮ್ಮದಿ ಇರಲಿಲ್ಲ ಅಷ್ಟೇ. ಲೈಕ್ ಏನೋ ಅವಳು 18 ವರ್ಷ ಇತ್ತು ಅವಳಿಗೆ. ನಾವೆಲ್ಲ ಚಿಕ್ಕವರಿದ್ವಿ, ನಾವು ಫ್ಯಾಮಿಲಿ ಸಿಚುವೇಶನ್ ಹಂಗೆಲ್ಲ ಇರ್ತಾಯಿತ್ತು. ಮದುವೆ ಮಾಡಿಕೊಟ್ವಿ. ಈಗ ದುಡ್ಡಿರೋರಿಗೆ ಮದುವೆ ಮಾಡಿಕೊಟ್ಟಾಗ ಅದು ಯಾವ ಥರ ಸಿಚುವೇಶನ್ ನೀವು ಆಲ್ಮೋಸ್ಟ್ ಕಂಡಿರ್ತೀರ, ಆ ಥರ ಇತ್ತು. ಸೊ ಆ ಒಂದು ಟೈಮಲ್ಲಿ ಸ್ವಲ್ಪ ಅವಳು ಒಂದು ಹಾಫ್ ಆನ್ ಅವರ್ ಒಂದು ಯೋಚನೆ ಮಾಡಿದ್ರೆ ಸರಿ ಹೋಗಿರೋದು. ಸರಿ ಅವಳು ಯೋಚನೆ ಮಾಡಲಿಲ್ಲ. ಸೊ ಹಂಗೆ. ಸೊ ಆ ಒಂದು ವಿಚಾರ ಆಯಿತು. 2015 ಸೆಪ್ಟೆಂಬರ್ 28 ಅಕ್ಕ ತೀರೋಗಿ ಆಲ್ಮೋಸ್ಟ್ ಆಯ್ತು. ಇವಾಗ 11 ಇಯರ್ಸ್ ಆಯಿತು. ಸಿಕ್ಕಾಪಟ್ಟೆ ಸಿಚುವೇಶನ್ ಅದು. ಸಿಕ್ಕಾಪಟ್ಟೆ. ನಾನು ಬೆಂಗಳೂರು ಇರ್ತೀನಿ, ಊಟ ಮಾಡ್ತಿರ್ತೀನಿ. ನಮ್ಮ ತಮ್ಮ ಫೋನ್ ಮಾಡಿ ಅಕ್ಕ ಹಿಂಗೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ನನಗೆ ನಂಬಕ್ಕೆ ಆಗಲ್ಲ, ನಿಜ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯೋ ಅಂತ. ಇಲ್ಲ ನಿಜ ಅಂತ. ಅದು ನನ್ನ ಕೈ ಅಂದರೆ ಫುಲ್ ಈ ರೋಮಗಳೆಲ್ಲ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ ಫುಲ್ ಸ್ಟ್ರೈಟ್. ನನಗೆ ಶಿವಮೊಗ್ಗ ಹೋಗ್ಬೇಕು ನಾವು. ಸೊ ಅದು ನನ್ನ ಅವೆಂಜರ್ ಗಾಡಿ ಇತ್ತು, 2013 ತೊಗೊಂಡಿದ್ದು. ಅವಳು ಆ್ಯಕ್ಚುಲಿ ಆ ಗಾಡೀಲಿ ಕೂತಿದ್ಲು. ಸೊ ಆ ಗಾಡಿಲ್ಲ ಸೀದಾ ನಂಗೆ ವಿಷಯ ಕೇಳಿದ್ರೆ ಸೀದಾ ಹೊರಟಿದ್ದು ನನ್ನ ಹತ್ರ. ಶಿವಮೊಗ್ಗ ರೀಚ್ ಆಗಿದ್ದು ಜಸ್ಟ್ 3.5 hours ಶಿವಮೊಗ್ಗ ರೀಚ್ ಆಗಿದ್ದೆ. ನನಗೆ ಹೆಂಗೆ ಹೋದೆ ದೇವ್ರನೇ ಗೊತ್ತಿಲ್ಲ, ನಾನು ಹೇಗೆ ಗಾಡಿ ಓಡಿಸ್ದೆ ಗೊತ್ತಿಲ್ಲ. ಫುಲ್ ಫಾಸ್ಟ್ ಈ ರೋಮಗಳೆಲ್ಲ ಹೀಗೆ ಇದೆ. ಆ್ಯಂಡ್ ಎಷ್ಟು ದೇವ್ರನ್ನ ಕೇಳ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ. ಅಕ್ಕ ಉಳಿಲಿ ಅಂತ. ಸೊ ಅಲ್ಲಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಕ್ಕ ಲೈಕ್ ಅವಳು ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ರು, ಅಳ್ತಾ ಇದ್ರು. ಹೋಗಿ ನೋಡಿದೆ, ಮತ್ತೇನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹೀಟ್ ಆಗೋ ಮೂಮೆಂಟ್ ಎಲ್ಲ ಆದಮೇಲೆ ಆಮೇಲೆ ಶಿವಮೊಗ್ಗ ಬೇಡ ಅನ್ನಿಸ್ತು. ಅಪ್ಪ ಅಮ್ಮ ಹಂಗೆ ನಮ್ಗಿಂತ ಜಾಸ್ತಿ ನಮ್ಮ ಅಕ್ಕ ತುಂಬ ಫೇವ್ರೇಟ್. ಸೊ ಬೇಡ, ಅಲ್ಲಿದ್ರೆ ಅವ್ರು ಜಾಸ್ತಿ ನೊಂತಿರ್ತಾರೆ ಅಂತ ಹೇಳಿ ಸ್ವಲ್ಪ ಬೀಚ್ ಗೀಚಿರೋ ವಾತಾವರಣ ಬೇಕು ಅಂತ ಅವ್ರಿಗೆ ಕುಮಟ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಕುಮಟದಲ್ಲಿ ಹೋದ್ವಿ. ಕುಮಟ ಹಾಂ, ಅಕ್ಕ ಎಲ್ಲ ಬರ್ತಾಯಿದ್ರು ಲೈಕ್ 9 o'clock ಫೋನ್ ಮಾಡಿದ್ದಾಳೆ, ಅಮ್ಮ ಬರ್ತೀನಿ ಅಂತ. 10:30 ಏನಾಯಿತು ಗೊತ್ತಿಲ್ಲ. ಅದು ಅವಳ ಟೈಮು ಅಥವಾ ಐ ಡೋಂಟ್ ನೋ ಅದೇನು ಅಂತ. ದೇವ್ರು ಇದಾನೋ ಇಲ್ಲೋ ಒಂದು ಮೂಮೆಂಟಿಲ್ಲ. ಆ ಮೂಮೆಂಟಲ್ಲಿ ಇರಬೇಕು ದೇವರು. ಅದೇನೋ ಕೊಡ್ತಾನೋ ದೇವರು 5-10 ನಿಮಿಷ ಟೈಮು ಅಂತ. ಆ ಟೈಮಲ್ಲಿ ದೇವ್ರು ಇರಬೇಕು ಜೊತೆಲಿ. ಇದ್ದರೆ ಬಹುಶಃ ಯಾರು ಕೂಡ ಸಾವು ಬರೋದು ಬೇರೆ ಥರ, ಸಾವು ಮಾಡ್ಕೊಳ್ಳೋದು ಬೇರೆ ಥರ. ಸೊ ಆ ಒಂದು ಟೈಮಲ್ಲಿ ದೇವರು ಅದನ್ನು ಇಟ್ಕೊಂಡಿದ್ರೆ ಅಂದರೆ ಆ ಥರ ಒಂದು ಸಿಚುವೇಶನಲ್ಲಿ ಬಂದು ಹೆಲ್ಪ್ ಮಾಡೋದು ಬೆಟರ್ ಇರ್ತಾಯಿತ್ತು ಎಷ್ಟೋ ಫ್ಯಾಮಿಲೀಸ್. ಸೊ ಹಾಗೆ ಆ ಥರ ಆಯಿತು. ಅಕ್ಕನ ಮಕ್ಕಳು ಚೆನ್ನಾಗಿದ್ದಾರೆ ಇಬ್ಬರು, ತನುಶ್ರೀ ಆ್ಯಂಡ್ ತನುಷ್ ಅಂತ. ಅವಳು ಇವಾಗ ಫಸ್ಟ್ PUC ಚೆನ್ನಾಗಿದ್ದಾರೆ. ಫಸ್ಟ್ PUC ಅವಳಿಗೆ, ಅವನು 10th ಇವಾಗ 9th ಆ್ಯಕ್ಚುಲಿ. ಇಬ್ಬರು ಚೆನ್ನಾಗಿದ್ದಾರೆ. ಅವರ ತಂದೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಮಕ್ಕಳನ್ನ, ತುಂಬ ಎಜುಕೇಷನ್ ಕೊಟ್ಟು ತುಂಬ ಚೆನ್ನಾಗಿದ್ದಾರೆ. ಸೊ ಅದೊಂದು ಏನು ಟೆನ್ಷನ್ ಇಲ್ಲ. ಅವ್ರು ಸ್ವಲ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಲಿದ್ದರೆ ನಾವು ಕೂಡ ರಾಂಗ್ ಹೋಗ್ತಾ ಇದ್ವಿ. ಸೊ ಅವ್ರು ಚೆನ್ನಾಗಿದ್ದಾರೆ, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಬೆಳೆದ್ರೆ ಅಕ್ಕ ಅವಳು ಅಂದರೆ ಅಕ್ಕಂಗೂ ಆಸೆ ಅದಿರುತ್ತಲ್ಲ ಮಕ್ಕಳನ್ನ ಬೆಳಿಬೇಕು ಅನ್ನೋದು. ಸೊ ಅವರಲ್ಲಿ ಅಂದರೆ ಅವ್ರನ್ನ ನೋಡ್ತಿದ್ದಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೋ ಫೈನ್. ನಿಮ್ಮ ತಂದೆಯ ಹಿನ್ನೆಲೆ ಮತ್ತೆ ಏನು ಕೆಲಸ ಮಾಡ್ತಾ ಇದ್ರು? ಸೇಮ್
ಜ್ಯುವೆಲರಿ, ಚಿನ್ನ ಬೆಳ್ಳಿ ಕೆಲಸ ಅಲ್ಲೇ ಊರಲ್ಲಿ. ಊರಲ್ಲಿ. ಹೌದು. ತಾಯಿ ತಾಯಿ ಹೌಸ್ ವೈಫ್. ನೆಕ್ಸ್ಟ್ ನೀವು ಸೀರಿಯಲ್ ಹತ್ರ ಬರ್ತೀವಿ, ಆಮೇಲೆ ಸಿನಿಮಾದತ್ತ ನಿಮ್ಮ ಪಯಣ ಸಾಗ. ನಾನು ಹೋಗಿದ್ದೆ ಸಿನಿಮಾ ಮಾಡಬೇಕು. ಫಸ್ಟ್ ಹೋಗಿದ್ದೆ ಸಿನಿಮಾ ಮಾಡೋಕ್ಕೆ. ಓಕೆ. ಸಿನಿಮಾ ಹೋಗೋದು, ಆಡಿಷನ್ಸ್ಗೆ ಹೋಗೋದು, ಬರೋದು. ಆವಾಗ ಈಗೆಲ್ಲ ಇರಲಿಲ್ಲ ನೋಡೋಕ್ಕೆ, ಲೈಕ್ ಬಿಯರ್ಡ್ ಇರಲಿಲ್ಲ, ಅವಾಗ ಸ್ವಲ್ಪ ಚಿಗುರು ಮೀಸೆ. ಸುಮ್ಮನೆ ಹೋಗಿದ್ದು ಬೆಂಗಳೂರು, ಏನೋ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಆಗುತ್ತೆ, ಆ್ಯಕ್ಟ್ರ್ ಆಗ್ಬೋದು ಅಂತ. ಬಟ್ ನಮ್ಮ ತಂದೆ ಹೇಳೋರು ನನಗೆ ಯಾವಾಗಲೂ, ನೀವು 24 ವರ್ಷ 25 ವರ್ಷ ಆದಮೇಲೆ ಹೋಗು, ಸ್ವಲ್ಪ ನಿನಗೆ ಬಾಡಿ ಗಿಡಿ ಬಂದಿರುತ್ತೆ, ಮುಖದಲ್ಲಿ ಕಳೆ ಚೇಂಜ್ ಆಗಿರುತ್ತೆ ಅಂತ. ನಾವು ಕೇಳಿಲ್ಲ, ಹೋಗೋಣ ಆಟ ಮಾಡ್ಕೊಂಡು ಅಂತ ಅವಾಗ ಇರೋ ಥರ ಹೋದ್ವಿ. ಬಟ್ ಹೋಗಿದ್ದು ಒಳ್ಳೇದಾಯಿತು. ಆ ಒಂದು ಟೈಮ್ ಹೋದಾಗ ಒಂದು 4-5 ಇಯರ್ಸ್ ಸ್ಟ್ರಗಲ್ ಡೆಫಿನೆಟ್ಲಿ ಮಾಡಲೇಬೇಕು. ಫೋಟೋಸ್ ತೊಗೊಂಡು ಹೋಗೋದು, ಕೊಡೋದು, ವರ್ಕ್ ಬಿಸಾಕೋದು, ಅವ್ರು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಅವಾಗ 2010 ವಾಟ್ಸಪ್ ಬರೋಕ್ಕೂ ಮೊದಲು ಲೈಕ್ ನಾವು ಯಾರಿಗೆ ಮ್ಯಾನೇಜರ್ ಕಾಲ್ ಮಾಡಿದ್ರೆ ಅವ್ರು ಒಂದ್ಸರಿ ಹೇಳೋರು ಈ ಬನಶಂಕರಿ ಬಾ ಅಂತ. ನೆಕ್ಸ್ಟ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ, ಮತ್ತು ಬನಶಂಕರಿಯಲ್ಲೆಲ್ಲ ಕೇಳಬೇಕು ಎಲ್ಲಿ ನಡೀತಿದೆ ಇಲ್ಲಿ ಶೂಟಿಂಗು. ಸೊ ಆ ಥರ ಕಷ್ಟಗಳು ಆವಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಇವಾಗ ಈಸಿ, ಇವಾಗೆಲ್ಲ ಡೈರೆಕ್ಟರ್ನ ಮೀಟ್ ಮಾಡೋದು ಲೈಕ್ ಇನ್ಸ್ಟಾಗ್ರಾಮ್ ಈಸಿ, ವಾಟ್ಸಪ್. ಅವಾಗ ಸ್ವಲ್ಪ ಕಷ್ಟ ಆಯಿತು. ಆವಾಗ ಬರೀ ನಾವು ಶೂಟಿಂಗ್ ಹೋಗ್ತಾಯಿದ್ದು ಅಷ್ಟೊಂದು ಡೈರೆಕ್ಟರ್ ನಂಬರ್ ತೊಗೊಳಕ್ಕೆ. ನಂಬರ್ ತೊಗೊಂಬಂದು ಅವ್ರು ಮೆಸೇಜ್ ಮಾಡೋದು ನಾರ್ಮಲ್, ಹಾಯ್ ಸರ್ ಗಿವ್ ಮಿ ಚಾನ್ಸ್ ಅಂತ. ಸೊ ಹಾಗೆ ಆ ಥರ ಇತ್ತು ಅವಾಗ. ಬಟ್ ಇವಾಗ ಈಸಿ ಇದೆ ಅದು, ಆ ಥರ ಜರ್ನಿ ಲೈಕ್ 4-5 ಇಯರ್ಸ್ ಸ್ಟ್ರಗಲ್. ಸೊ ಅದಾದಮೇಲೆ ಅಷ್ಟೇ ಹೇಳಿದೆ ನಾನು, ಒಂದು 4-5 ಇಯರ್ಸ್ ಸ್ಟ್ರಗಲ್ ಆದಮೇಲೆ ನಂಗೆ ಸೀರಿಯಲ್ ಸಿಕ್ತು, ಮನೆದೇವರು ಸೀರಿಯಲ್. ಇರಲಿಲ್ಲ, ಬಟ್ ಸ್ವಲ್ಪ ಸ್ಟೈಲ್ ಮಾಡ್ತಾ ಇದ್ದೆ ಮೊದಲಿಂದ. ಸ್ವಲ್ಪ ಸ್ಟೈಲ್ ಜಾಸ್ತಿ ಇತ್ತು ನನಗೆ. ನನ್ನ ಸ್ಟೈಲ್ ಅಂದರೆ ಲೈಕ್ ಯಾವ ಸಿನಿಮಾಗಳು ನೋಡಿ ಸ್ಟೈಲ್ ಮಾಡ್ತಿಲ್ಲ, ನಂಗೆ ಏನೋ ಒಂದು ಇಷ್ಟ, ಹೇರ್ ಕಲರ್ ಮಾಡ್ಕೋಬೇಕಾ ಮಾಡ್ಕೊಳ್ತಿದ್ದೆ. ಸೊ ಆ ಥರ. ಬಟ್ ಒನ್ಸ್ ಸೀರಿಯಲ್ಗಂತ ಒಂದು ಲೈಕ್ ಡಿಫ್ರೆಂಟ್ ಜರ್ನಿ ನೋಡಿದಾಗ, ಲೈಕ್ ಕ್ಯಾಮ್ರಾ ಆ್ಯಕ್ಟರ್ಸ್ ಎಲ್ಲ ನೋಡಿದಾಗ ಒಂಥರ ಖುಷಿ ಆಯಿತು. ವಾವ್, ಇದು ಚೆನ್ನಾಗಿದೆಲ್ಲ, ಇದು ನನಗೆ ಚೆನ್ನಾಗಿ ಅನಿಸ್ತು. ಸೊ ಅದು ಇದ್ಕೊಂಡು ನಾನು ಬಂದಿದ್ದು ಹಾಗೆ. ನಿಮ್ಮ ತಂದೆ ತಾಯಿ ಸಪೋರ್ಟ್ ಇತ್ತು ಅಂತ ಹೇಳಿದರೆ, ಈಗ ನಿಮ್ಮ ಬಾಲ್ಯದಲ್ಲಿ ಅಂದರೆ ನೀವು ಎಜುಕೇಶನ್ ಮಾಡ್ತಾ ಇರುವಾಗ ನಿಮ್ಮದು ಕನಸು ಯಾವ ರೀತಿಯಾಗಿತ್ತು ಅಂತ? ನಮ್ದು ಬರೀ ಚಿನ್ನ ಬೆಳ್ಳಿ ಕನಸು ಅಷ್ಟೇ. ಸೊ ನಮ್ದಲ್ಲಿ ಏನಾಗುತ್ತೆ ಅಂದರೆ ಲೈಕ್ ನಮ್ದು ದಾವಣಗೆರೆಯಲ್ಲಿ ನಮ್ಮ ಕುಸಿದ್ದು. ಸೊ ಏನಾಗುತ್ತೆ ಸಹಜವಾಗಿ ನಮ್ಮ ಕುಲ್ಕಸ್ಬು ಅಂದಾಗ ಅದು ಲೈಕ್ ಬೇರೆ ಎಜುಕೇಷನ್ ಹೋದರೆ ಜಾಸ್ತಿ ಅಂದರೆ ಅವಾಗಿಂದ ಅದು ಬಂದಿರುತ್ತಲ್ಲ ಇಲ್ಲಿ ಹಿರಿಯರಿಗೆ ನಮ್ಮ ಒಂದು ಇದರಲ್ಲಿ ಸಮಾಜದಲ್ಲಿ. ಅಂದರೆ ಚಿನ್ನ ಬೆಳ್ಳಿ ಅವರು ಅದು ಕಲಿಯೋಕೆ 5 ವರ್ಷ ಬೇಕು. ಗೋಲ್ಡ್ ಡಿಸೈನಿಂಗ್ ಕೆಲಸ ಕಲಿತ್ರೆ, ಅದೊಂದು ಕೆಲಸ ಕಲಿತ್ರೆ ಅವ್ನಿಗೊಂಥರ MBBS ಮಾಡ್ದಂಗೆ. ಸೊ ಅವ್ನು ಎಲ್ಲಿ ಬೇಕೋ ಜೇನೋ ಮಾಡ್ಬೋದು. ಸೊ ಆ ಥರ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ. ಸೊ ಅವಾಗ ಜಾಸ್ತಿ ಓದಿಸ್ತಿರ್ಲಿಲ್ಲ ಮಕ್ಕಳನ್ನ. 5ನೇ ಕ್ಲಾಸ್ ಆಯಿತಾ, ಮ್ಯಾಕ್ಸ್ ಬಂತ, ಸಾಕು ಹೋಗಿ ಕೆಲಸ ಕಲಿ ಅಂತ ಕಳಿಸೋರು. ಇವಾಗ ಎಜುಕೇಷನ್ ನಮ್ಮ ಇದರಲ್ಲಿ ಜಾಸ್ತಿ ನಡೀತಾ ಇದೆ, ಮೊದಲು ಇರ್ತಿರ್ಲಿಲ್ಲ. ಸೊ ಆ ಒಂದು ಟೈಮಲ್ಲಿ ಎಜುಕೇಷನ್ ಅಂದರೆ ನಮಗೆ ಆಲ್ಮೋಸ್ಟ್ ಫೋಕಸ್ ಇರೋದು ಗೋಲ್ಡ್ ಬಗ್ಗೆನೇ ಇರ್ತಾಯಿತ್ತು. ಅಂದರೆ ದಿನಕ್ಕೆ ಆರಾಮ 10 ಸಾವಿರ ದುಡಿಬೋದು, ಲೈಕ್ 1 ಗ್ರಾಮ್ ಗೋಲ್ಡ್ ದುಡಿಬೋದು, 1 ಗ್ರಾಮ್ ಗೋಲ್ಡ್. ಸೊ ಆ ಥರ ಮೆಂಟಾಲಿಟಿ ಅದನ್ನ ಮೊದಲಿಂದ ಫಿಕ್ಸ್ ಮಾಡಿದ್ರು ನಮಗೆ. ಸೊ ಅದರಿಂದ ಎಜುಕೇಷನ್ ಜಾಸ್ತಿ ಫೋಕಸ್ ಇರಲಿಲ್ಲ, ಇದ್ರ ಮೇಲೆ ಇತ್ತು. ಬಟ್ ಇದ್ರ ಬಂದಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಹೇಳೋರು ಬೇಡ 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 ಅಂತೇಳಿ. ಒಂದು ಸಿನಿಮಾದ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಅವ್ರು ತೋರಿಸೋದು. ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾ ಮಾಡಿದ್ದೆ. ನಾನು ಕೆಲವೊಂದೆಲ್ಲ ಸಿನಿಮಾಗಳು ತೋರಿಸಿ ಸ್ವಲ್ಪ ಕಾನ್ಫಿಡೆನ್ಸ್ ಮಾಡಿದೆ. ಆಮೇಲೆ ನನ್ನ ಲುಕ್ ಚೇಂಜ್ ಆಗ್ತಾ ಬಂತು. ಆಮೇಲೆ ಮನೆದೇವರು ಸಿನಿಮಾ ಮಾಡಿದ್ಮೇಲೆ ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು. ಅಂದರೆ ಅವಾರ್ಡ್ ಕೂಡ ಬಂತು. ಆಮೇಲೆ ಸೂಪರ್ ಮಿನಿಟ್ ಅಂತ ಒಂದು ರಿಯಾಲಿಟಿ ಶೋ ಕೂಡ ಬಂದಿತ್ತು. ಸೊ ಆ ರಿಯಾಲಿಟಿ ಶೋ ಕೂಡ ವಿನ್ ಆದ್ವಿ. ನನಗೆ ಅದರಲ್ಲಿ ಬೆಸ್ಟ್ ಪ್ಲೇಯರ್ ಅನ್ನೋ ಅವಾರ್ಡ್ ಬಂತು. ಅಂದರೆ ಚಾಂಪಿಯನ್ಶಿಪ್ಪಲ್ಲಿ ಗಣೇಶ್ ಸರ್ ಹೇಳಿದರು, ಎಷ್ಟು ಚೆನ್ನಾಗಿ ನೀವು ಆಡ್ತೀರಾ, ಅದು ಹೆಂಗೆ ಆಡ್ತೀರಾ ನೀವು, ಎಲ್ಲ ಗೇಮು ಆಡ್ತಿರಲ್ಲ ಅಂತ. ಸೊ ಅದೊಂದು ಅವರ ನಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪ ನಾ ಏನು ಪ್ರೂವ್ ಮಾಡಿ ತೋರಿಸ್ಬೇಕಿತ್ತಲ್ಲ, ಅದು ನಾನು ಪ್ರೂವ್ ಮಾಡಿ ತೋರಿಸ್ದೆ. ಸೊ ಅವ್ರಿಗೆ ಇವಾಗ ನನ್ನ ಮೇಲೆ ತುಂಬ ಪ್ರೌಡ್ ಇದೆ. ಎಲ್ಲೇ ಹೋದ್ರೂ ಎಲ್ಲರೂ ಪರಿಚಯ ಮಾತಾಡ್ತಾರೆ, ಇವ್ನಿಗೆ ರೆಕಗ್ನೈಸ್ ಮಾಡ್ತಾರೆ. ಸೊ ಅದೊಂದಿದೆ. ಎಜುಕೇಷನ್ ಕಂಟಿನ್ಯೂ ಮಾಡಲಿಲ್ಲ ಅನ್ನೋದು ಗಿಲ್ಟ್ ಇದೆಯಾ? ಗಿಲ್ಟು ಇದೆ, ಬಟ್ ಆ ಥರ ಗಿಲ್ಟ್ ಏನೂ ಇಲ್ಲ. ಎಜುಕೇಷನ್ ಅಂದರೆ ಎಲ್ರಿಗೂ ಬೇಕು. ಬಟ್ ಎಜುಕೇಷನ್ ಯೂಶ್ವಲಿ ಏನಾಗುತ್ತೆ, ಎಜುಕೇಷನ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಈಗ ಫಸ್ಟ್ PUC ಸುಮಾರು ಒಂದು 5-6 ವರ್ಷ ಓದಬೇಕು. ಡೆಫಿನೆಟ್ಲಿ ಚೆನ್ನಾಗಿ ಓದಲೇಬೇಕು. ಆಮೇಲೆ ಕೆಲಸದಲ್ಲಿ ನಿಮಗೆ ಎಷ್ಟೇ ಕೆಲಸ ಮಾಡಿದ್ರು ಒಂದು ಯೂಶ್ವಲಿ ನಿಮ್ಮ ಒಂದು ಏನು ಕೆಲಸ ಇಲ್ಲ ಕಂಪ್ನಿಲಿ ನಿಮಗೆ ಮೇನ್ HR ಆಗಿರ್ತೀರೋ ಅವಾಗ ಮಾತ್ರ ವ್ಯಾಲ್ಯೂ ಇರುತ್ತೆ. ನಮ್ದು ಹಿಂಗೆ ಆಗಿತ್ತು ಅಂದರೆ ಲೈಕ್ ಇವಾಗ ಎಲ್ಲೇ ಹೋದರೂ ಜನರು ರೆಕಗ್ನೈಸ್ ಮಾಡಿ ಮಾತಾಡ್ತಾರೆ, ಲೈಕ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಎಜುಕೇಷನ್ ನನಗೇನೋ ಅಷ್ಟೇನೂ ಇರಲಿಲ್ಲ, ಲೈಕ್ ಹೋಗಬೇಕು ಆ ಥರ ಏನೂ ಇರಲಿಲ್ಲ ನನಗೆ. ಬಟ್ ಫೋಕಸ್ ಇದ್ದಿದ್ದೇನು ಬರೀ ಗೋಲ್ಡಲ್ಲೇ ಇದ್ದಿದ್ದು. ಸೊ ಹಂಗೆ. ಬಟ್ ಇವಾಗ ಕಾಲೇಜ್ಗಳು ಮಿಸ್ ಮಾಡ್ಕೊಳ್ತೀನಿ. ಲೈಕ್ ಯೂಶ್ವಲಿ ಈಗ ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲಿ RNS ಕಾಲೇಜ್ ಆಗಿ ಕೆಲವೊಂದು ಕಾಲೇಜ್ಗಳಲ್ಲಿ ಹೋಗ್ತೀವಿ. ಗೆಸ್ಟಾಗಿ ಕೂಡ ಹೋಗಿದ್ದು ತುಂಬ ಕಾಲೇಜ್, ಅದೇ ಹೇಳ್ತಾ ಇದ್ದೀನಿ ನಾನು. ಈ ಥರ ಕಾಲೇಜ್ ಗೆಸ್ಟಾಗಿ ಬಂದು ಕಾಲೇಜ್ ಲೈಫ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಅದು ನಾನು ಅಂದರೆ ಮಿಸ್ ಮಾಡ್ಕೊಳ್ತಾ ಇಲ್ಲ ನಾನು ಅಂತ ಹೇಳ್ತೀನಿ. ಬಟ್ ಕಾಲೇಜ್ ಲೈಫ್ ಚೆನ್ನಾಗಿರ್ತಾ ಇಟ್ಟು ಹೋದರೆ. ಬಟ್ ಈ ಥರ ಇರ್ತಿರ್ಲಿಲ್ಲ ನಾನು ಊರಲ್ಲಿ. ಎಲ್ಲ ಜಗಳಗಳು ಮಾಡಿಕೊಂಡು ಪರೋಡಿ ಥರ ಆಗಿ ಎಲ್ಲ ಇರ್ತಾ ಇದ್ದೆ. ಇದು ಜಾಲಿ ಇದೆ. ಓ ಡೆಫಿನೆಟ್ಲಿ. ಕ್ರೀಡೆಯಲ್ಲಿ ಹೌದು, ಅದಕ್ಕೆ ಹೋಗ್ತಾ ಇದೆ. ಹೌದು ಹೌದು. ಇನ್ನೊಂದು ಸಲ ಹಿಟ್ಲರ್ ಕಲ್ಯಾಣ ಧಾರಾವಾಹಿ
ಹೌದು, ಹೌದು. ದಿಲೀಪ್ ಸರ್ ಅವರ ಮಗನಾಗಿ ನೀವು ಹೌದು, ಹೌದು. ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಹೌದು, ಇದ್ರಿ. ಹೌದು. ಇತ್ತೀಚೆಗಷ್ಟೇ ಅವರು ಹೌದು. ಇದನ್ನ ಹೊಂದಿದ್ರು, ಆ ಬಗ್ಗೆ ಹೇಳ್ಬೋದು ಸರ್. ಅಯ್ಯೋ ನಿಜ, ನಾನು ಪ್ರತಿಯೊಂದು ಲೈಕ್ ಅಂದರೆ ಯಾರು ಸಾವು ಆಗಬಾರ್ದು. ಸಾವು ಬಂದರೆ ನಾನು ನಿಜವಾಗ್ಲೂ ಅಲ್ಲಿರ್ತೀನಿ. ಅವ್ರ ಯಾರು ವಿಷಯದಲ್ಲಿ ಅವರು ಫಿಟ್ನೆಸ್ ಆಗಿದ್ರು, ಅವರು ಸಿಕ್ಕಾಪಟ್ಟೆ ಹಂಬಲ್ ಪರ್ಸನ್ ಅವರು. ಅಂದರೆ ಅವರು ನೀವು ಯಾರೇ ಟೆಕ್ನಿಷಿಯನ್ಸ್ ಲೈಕ್ ಶೂಟಿಂಗ್ ಟೈಮಲ್ಲಿ ಯಾರೇ ಹೋಗಿ ನಗ್ತಾ ಮಾತಾಡೋರು, ಅದನ್ನು ಎಕ್ಸ್ಪ್ಲೇನ್ ಮಾಡೋ ರೀತಿ ಇತ್ತು ಗೊತ್ತಾ. ಅಂದರೆ ಈ ಗುರು ಶಿಷ್ಯರುಗಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವೊಂದು ವಿಚಾರದ ಬಗ್ಗೆ. ಅವರು ಎಲ್ಲ ವಿಚಾರಕ್ಕೂ ಕೂಡ ಎಕ್ಸ್ಪ್ಲೇನ್ ಮಾಡೋರು. ಈ ಥರ ಹಿಂಗೆ, ಈ ಥರ ಇರುತ್ತೆ, ಈ ಥರ ಅದು ಹೇಳೋ ರೀತಿನೂ ಕೂಡ ಹೇಗೆ ಅಂದರೆ ಅದು ತಿಳಿಸೋ ರೀತಿ ಅದು ಅರ್ಥ ಆಗಬೇಕು, ಆ ಥರ ಹೇಳೋರು. ಅವ್ರು ಯಾವಲ್ಲಿ ಕೋಪದಲ್ಲಿ ಮಾತಾಡಿದ್ದು ನೋಡಿರಲಿಲ್ಲ. ಇವನ್ ನಾವು ಅಪ್ಪು ಕಪ್ ಅಂತ ಯೂಶ್ವಲಿ ಶಟಲ್ ನಮಗೆ ಆ್ಯಕ್ಟ್ರೆಸ್ಗಳಿಗೆ ಅಂತ ಕ್ರಿಕೆಟ್ ಕೂಡ ಮಾಡ್ತಾರೆ. ರಾಜ್ ಕಪ್ಪು, ಆಮೇಲೆ TPL, ಆಮೇಲೆ ಅಪ್ಪು ಕಪ್ ಅಂತ ಶಟಲ್ದೆಲ್ಲ ಮಾಡ್ತಾರೆ. ಪ್ರತಿ ಸರಿ ನಾವು ಸಿಗ್ತಿರ್ತೀವಿ. ಸೀರಿಯಲಲ್ಲಿ ಹೆಂಗೆ ಅಂದರೆ ಮಗನ ಥರ ನೋಡ್ತಾ ಇದ್ರು ನನ್ನ ಅವರು. ಹಾಯ್ ಕಿಶೋರ್, ಏನು ಸಮಾಚಾರ, ತಿಂಡಿ ಮಾಡಿದ್ರಾ, ಹಾಂ ಈ ಸೀನ್ಸ್ ಇರಬೇಕಾದ್ರೆ ಈ ಥರ ಹೇಳಿ, ಹಿಂಗೆ ಹೇಳಿ ಅಂತ ಹೇಳೋರು. ಆ್ಯಂಡ್ ಅವ್ರ ವೈಫು ಕೂಡ ಅಷ್ಟೇ, ವಿದ್ಯಾಕ್, ಅವರು ಅಷ್ಟೇ ತುಂಬ ಸ್ವೀಟ್ ಪರ್ಸನ್. ಅಂದರೆ ಲೈಕ್ ಅವ್ರು ಸೆಟಲ್ ಪ್ರೊಡ್ಯೂಸರ್ಸು ಥರ ಇತ್ತನೇ ಇರಲಿಲ್ಲ. ಲೈಕ್ ಎಲ್ಲರತ್ರನೂ ಖುಷಿಯಿಂದ ಮಾತಾಡಿ ಫ್ಯಾಮ್ಲಿ ಥರ ಇರೋರು. ಬಟ್ ಅವ್ರ ವಿಷಯ ಕೇಳಿ ಹೆಂಗೆ ಎಷ್ಟು ಬೇಜಾರಾಯಿತು ಅಂದರೆ, ಸಹಜವಾಗಿ ಅದೇನಪ್ಪ ಅದೇ ಹೇಳಿದ್ನಲ್ಲ, ಅದು ಸಾವು ಅಂತ ಬಂದಾಗ ದೇವರು ಅಲ್ಲೊಂದು 5 ನಿಮಿಷ ಇದ್ದರೆ ಎಲ್ಲರೂ ಉಳಿದ್ಬಿಡ್ತಾರೆ. ಬಟ್ ಆ ಒಂದು ಟೈಮಲ್ಲಿ ದೇವ್ರು ಇರಲ್ಲ, ಒಳ್ಳೆಯವ್ರು ಹಿಂಗೆ ಹೋಗ್ಬಿಡ್ತಾರೆ. ಇನ್ನು ಶಾಕಿಂಗ್ ಅಂದರೆ 1 ವರ್ಷದ ಹಿಂದೆ ಅಷ್ಟೇ ರಾಕೇಶ್ ನಿಮ್ಗೆ ಗೊತ್ತಿರ್ಬೋದು, ಹಿಟ್ಲರ್. ಹೌದು ರಾಕೇಶ್ ನಾವೆಲ್ಲ ತುಂಬ ಕ್ಲೋಸು. ಅಯ್ಯೋ ನಗ್ತಾ ಇರ್ತಿದ್ದ ಅವ್ನು. ನಾವು ಒಟ್ಟಿಗೆ ಜೊತೆಲೇ ಊಟ ಮಾಡ್ತಾ ಇದ್ವಿ. ಅವ್ನು ಹಪ್ಪಳ ಕಾಲಿಂದ ನನ್ನ ಹಪ್ಪಳ ತೊಗೊಳ್ಳೋನು ಅವ್ನು ರಾಕೇಶ್. ಅವನು ಸಿಕ್ಕಾಪಟ್ಟೆ ಸ್ವೀಟ್. ಬಟ್ ಅವರದ್ದು ಒಂದೊಂದು ವರ್ಷದಲ್ಲಿ ವ್ಯತ್ಯಾಸದಲ್ಲಿ ಅಂದರೆ 3-4 ಡೇಸ್ ಗ್ಯಾಪ್. ಒಂದು ವಿಚಿತ್ರ, ಅದೇನಂತ ಗೊತ್ತಿಲ್ಲ, ಅದೇನು ಕನೆಕ್ಷನ್ ಇರುತ್ತೋ ಏನು, ನಿಜ ಅದನ್ನು ತುಂಬ ಬೇಜಾರಾಯಿತು. ರಾಕೇಶ್ ವಿಚಾರದೂ ಆಗಿರ್ಬೋದು. ಆಮೇಲೆ ರಾಕೇಶ್ ಆ್ಯಕ್ಚುಲಿ ನನಗೆ ಫುಲ್ ಡಯಟ್ ಎಲ್ಲ ಮಾಡ್ತಾಯಿದ್ದ. ಬ್ರೋ ದಪ್ಪ ಆಗ್ಬಿಟ್ಟಿದ್ದೀನಿ ಬ್ರೋ, ಹೊಟ್ಟೆಲ್ಲ ಕಾಣ್ತಾ ಉಂಟು, ಸ್ವಲ್ಪ ತೆಳ್ಳಗಾಗಬೇಕು ಬ್ರೋ ಅಂತೆಲ್ಲ ಹೇಳಿ ಅಲ್ಲಿ ಡಯಟು ಕೂಡ ಮಾಡ್ತಾಯಿದ್ದೆ. ಆಮೇಲೆ ಸಿನಿಮಾದ್ದು ಹೇಳಿದೆ ನನಗೆ, ಈ ಥರ ಕಾಂತಾರ ಸಿನಿಮಾದಲ್ಲಿ ಬಂದಿದೆ ಬ್ರೋ ಅಂತೇಳಿ. ಖುಷಿ ಆಯಿತು ಅಂತ ಹೇಳಿದೆ ನಾನು. ಆಮೇಲೆ ನೆಕ್ಸ್ಟ್ ಇಲ್ಲ, ಅವ್ರು ಯಾವಾಗಲೂ ಹಂಗೆ ಇದ್ದಿದ್ದು. ರಾಕೇಶ್ ಆಲ್ಮೋಸ್ಟ್ ಫುಲ್ ಹಂಬಲ್, ನಕ್ಕೊಂಡು ಮಾತಾಡೋ. ಅಂದರೆ ಯೂಶ್ವಲಿ ನಂಗೆ ಅನಿಸಿದ ಪ್ರಕಾರ ಆಲ್ಮೋಸ್ಟ್ ಅದು ನಾನು ನೋಡ್ರಿ ಇವಾಗ ಲೈಕ್ ಆ್ಯಕ್ಟ್ರೆಸ್, ಡ್ರಾಮಾ ಜೂನಿಯರ್ಸ್ ಆಗಿರಲಿ ಕೆಲವೊಂದು, ಅವರೆಲ್ಲ ಹಂಬಲ್ಸೆ. ಎಲ್ಲರೂ ಖುಷಿಯಿಂದ ಎಲ್ಲೋದ್ರೂ ಅವ್ರು ಸಿಂಪಲ್ ಆಗಿರ್ತಾರೆ. ಅಂದರೆ ಅವ್ರಿಗೆ ಅದು ಸಹಜವಾಗಿ ಕೆಲವೊಬ್ರು ಆರ್ಟಿಸ್ಟ್ಗಳು ಇರುತ್ತೆ ಆಟಿಟ್ಯೂಡ್ ಅನ್ನೋದು, ಅವ್ರಿಗೆ ಯಾರಿಗೂ ಇಲ್ಲ. ನಾನು ನೋಡಿದಂಗೆ ಕಾಮನ್ ಆರ್ಟಿಸ್ಟ್ಗಳಿಗೆ ಯಾರಿಗೂ ಆಟಿಟ್ಯೂಡ್ ಇಲ್ಲ, ಕರಾವಳಿ ಯಾರಿಗೂ ಇಲ್ಲ. ತುಂಬ ಹಂಬಲ್ ಆಗಿರ್ತಾರೆ, ಮಾತಾಡಿಸ್ತಾರೆ, ಖುಷಿಯಿಂದ ಇರ್ತಾರೆ. ಚೇರ್ ಇರಬೇಕನ್ನೋದಿಲ್ಲ. ಅಂದರೆ ಲೈಕ್ ಎಲ್ಲೋದು ಕಂಫರ್ಟಬಲ್ ಆಗಿ ಆರಾಮಾಗಿ ಖುಷಿಯಾಗಿರ್ತಾರೆ. ಸೊ ಆ ಥರ. ಸೊ ರಾಕೇಶ್ದು ಅದೊಂದು ವಿಚಾರ. ಆಮೇಲೆ ದಿಲೀಪ್ ಸರ್ದು, ಆಮೇಲೆ ಅಪ್ಪು ಸರ್ದು, ಆಮೇಲೆ ನಮ್ಮ ಅವ್ರದ್ದು. ಬಟ್ ಅವ್ರದ್ದೆಲ್ಲ ಇದಕ್ಕೆ ಹೋಗಿದ್ದೀನಿ ನಾನು. ದಿಲೀಪ್ ಸರ್ದು ಮಾತ್ರ ಹೋಗ್ಲಿಕ್ಕಾಗಲಿಲ್ಲ. ನಾನು ಬೆಂಗಳೂರಲ್ಲಿ ಇದ್ದೆ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಇವಾಗ ನಾನು ಸ್ವಲ್ಪ ಅಮ್ಮನಿಗೆ ಬೇರೆ ಹುಷಾರಿರಲಿಲ್ಲ, ಅದೊಂದು ತಲೆಯಲ್ಲಿತ್ತು. ಆಮೇಲೆ ಇದೊಂದು ಸಾವು ಹೋದರೆ ಮತ್ತೆ ನನಗೆ ಒಂಥರ ಆಗಿತ್ತು, ನಾನು ಹೋಗೋಕ್ಕಾಗಲಿಲ್ಲ. ಅದು ಆಗಲಿಲ್ಲ ನನಗೆ. ಅಂದರೆ ತುಂಬ 10 ದಿನ ನೋಡಿರೋದು ಅವ್ರ ಜೊತೆ ಇದ್ದಿದ್ದು. ಆಮೇಲೆ ಅಪ್ಪು ಕಪ್ಪುಗ ಆಡಿದ್ದು ತುಂಬ ಚೆನ್ನಾಗಿತ್ತು. ಅದು ಮೆಮೊರೀಸ್ ತುಂಬ ಅವತ್ತು ಸಿಕ್ಕಾಪಟ್ಟೆ ನೋವಾಯ್ತು ನನಗೆ. ಸೊ ಹೋಗಕ್ಕೆ ಮನಸ್ಸಾಗಲಿಲ್ಲ, ಬೇಡ ಅಂತ ಸುಮ್ಮನೆ ಅದೇ. ಒಂದು ಮೆಮೊರೀಸಲ್ಲಿ ಉಳಿಯುತ್ತೆ ಅಂದರೆ ಯಾವ ಕ್ಷಣ ಉಳಿಯುತ್ತೆ ನಿಮ್ಮದು? ದಿಲೀಪ್ ಸರ್ ಅಪ್ಪು ಕಪ್ಪು ವಿನ್ನಾದಾಗ ಅವರು ಏನಾಯಿತು, ಶಟಲ್ ನಾನು ಯೂಶ್ವಲಿ ಆಡ್ತೀನಿ, ಬಟ್ ನಾನು ಕ್ರಿಕೆಟ್ ತುಂಬ ಆಡೋದು. ಅಪ್ಪು ಕಪ್ಪು ಆದಾಗ ನಾನು ಜಾಸ್ತಿ ಪ್ರಾಕ್ಟೀಸ್ ಬಂದಿಲ್ಲ, ನೀವು ಯಾರು ಆಡ್ತೀರೋ ಅವ್ರಿಗೆ ನೀವು ಕೊಟ್ಬಿಡಿ ಸರ್. ಸೊ ನಾನು ಟೀಮಲ್ಲಿ ಫುಲ್ ಜೋಶಾಗಿ ಕೂತ್ಕೊಂಡು ಆರಾಮಾಗಿರ್ತೀನಿ ಅಂತ. ನಮ್ಮದು ಟೀಮ್ ಹೆಸರು ವೀರ ಕನ್ನಡಿಗ ಬುಲ್ಸ್ ಅಂತ. ಸೊ ನಾನು ಯಾವಾಗಲೂ ವೀರ ಕನ್ನಡಿಗ ಬುಲ್ಸ್ ಅಂತ ಕೂಗೋದು ನನ್ನ ಕೆಲಸ. ಸೊ ಅದು ಹೆಂಗಿತ್ತು ಅಂದರೆ ನಂದು ಒಂದು ಕೂಗು ಟೀಮ್ ಫುಲ್ ಜೋಶ್ ಕೊಡೋದು. ಅದೆಲ್ಲ ಆದಮೇಲೆ ಅವರು ನಾವು ವಿನ್ ಆದಾಗ ಅವ್ರೊಂದು ಮಾತು ಹೇಳಿದ್ದು. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಹೇಳಬೇಕು ಥ್ಯಾಂಕ್ಸ್ ರಾಮ್ಗೆ. ಅವ್ರ ಟೀಮಲ್ಲಿ ಆಟ ಬೇಕಂತ ಹೇಳಿಲ್ಲ, ಏನೂ ಇಲ್ಲ. ಬಟ್ ಅವ್ರ ಟೀಮ್ ಸಪೋರ್ಟ್ ಮಾಡಿದ್ರು. ಇದು ಅವಾರ್ಡ್ ಅವ್ರಿಗೆ ಅದು ಅಂತೆಲ್ಲ ಹೇಳಿದ್ರು. ಅದೊಂದು ಮೆಮೊರಿ, ಸ್ವೀಟ್ ಮಾತು ಅವ್ರ ಕಡೆಯಿಂದ. ಅಂದರೆ ಲೈಕ್ ಎಷ್ಟು ವ್ಯಾಲ್ಯೂ ಮಾಡ್ತಾರೆ ಅನ್ನೋದು, ಅಂದರೆ ಪರ್ಸನ್ಸ್ ತಿಳ್ಕೊಳ್ತಾರೆ ವ್ಯಾಲ್ಯೂ. ಸೊ ಅದೊಂದು ಮಾತು ಅವರು ಅಂದರೆ ಸಹಜವಾಗಿ ನಂಗೆ ಇಷ್ಟ ಆಗಿದೆ. ಅಷ್ಟಲ್ಲೆಲ್ಲ ಎಷ್ಟೋ ನಮ್ಮ ಟೀಮಲ್ಲಿ ಎಷ್ಟೋ 14 ಜನ ಇದ್ದರು. ಅವರೆಲ್ಲ ಇದ್ದರೂ ಸಹ ಅವರು ನನಗೆ ಫಸ್ಟ್ ಮಾತು ನನ್ನ ತೊಗೊಂಡು ರಾಪನ್ಗೆ ಥ್ಯಾಂಕ್ಸ್ ಹೇಳಬೇಕು, ಆಟ ಆಡಿದ್ರು ಟೀಮ್ ಸಪೋರ್ಟ್ ಮಾಡ್ಕೊಂಡಿದ್ರು ಅಂತ. ಸೊ ಅದೊಂದು ಒಂಥರ ಮೆಮೊರಿ ಅಂತ ಹೇಳ್ಬೋದು. ಆ್ಯಂಡ್ ಅವರೇ ಒಂಥರ ಮೆಮೊರಿ ದಿಲೀಪ್ ಸರ್. ಅವರು ಅಂದರೆ ಖುಷಿಯಿಂದ ಮಾತಾಡೋದು, ಅವ್ರ ಜೊತೆ ಆ್ಯಕ್ಟ್ ಮಾಡೋದು ರೀತಿ, ಸೊ ತುಂಬ ಮೆಮೊರೀಸ್ ಇದೆ. ಆ್ಯಕ್ಟ್ ಮಾಡುವ ಸಂದರ್ಭದಲ್ಲಿ ಸ್ಕ್ರಿಪ್ಟಿಗೆ ಏನಾದರೂ ನೀವು ಸೈಕಲ್ ಕೊಡ್ತಿದ್ದು? ಹೌದು, ಬೈದಿಲ್ಲ ಆ ಥರ ಇಲ್ಲ. ವೆರಿ ಕೂಲ್ ಅವರು. ಮಾಡಿ ಚೆನ್ನಾಗಿ ಮಾಡಿ ಈ ಥರ. ಅಂದರೆ ಲೈಕ್
ಅಂದರೆ ಯಾವ ಥರ ಅಂದರೆ ಅವಳು ತಂದೆ ಅದು ನನ್ನ ತಂದೆ ಅಲ್ಲ ಫಸ್ಟ್ ಹಿಂಗೆ ಸಿಂದಿರುತ್ತೆ ಹಿಂಗೆ ಆರ್ತಿ ಎತ್ತೋದು ಅವಾಗಲೂ ಅಷ್ಟೇ ನೀವು ಹಿಂಗೆ ಇಟ್ಕೊಳ್ಳಿ ನೋರಿ ಹಿಂಗೆ ಇಟ್ಕೊಳ್ಳಿ ಕೈ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಬಂದು ಹಿಂಗೆ ಮಾಡಿ ಆ ಥರ ಎಲ್ಲ ಹೇಳಿದ್ರು ಆ ಥರ ಏನೋ ಯಾವಾಗಲೂ ಲೈಕ್ ಏನೋ ತುಂಬ ಕೋಪ ಮಾಡಿ ಯಾವಾಗಲೂ ಮಾತಾಡಿಲ್ಲ ಅವರು ನಾನು ಹೇಳಿದ್ನಲ್ಲ ವೆರಿ ಹಂಬಲ್ ಅಂತ ಹೇಳಿ ಹಾಂ. ಈಗ ನೀವು ಬಣ್ಣದ ಲೋಕಕ್ಕೆ ಬರಲಿಕ್ಕೆ ಯಾರಾದರೂ ಇನ್ಸ್ಪೈರ್ ಆಗಿದ್ದಾರ ಅಂತ ಅವರನ್ನು ನೋಡ್ಕೊಂಡ್ಬಿಟ್ಟು ನೀವು ಬಂದಿದ್ದ? ಇನ್ಸ್ಪೈರ್ ಆ ಥರ ಏನೂ ಇರಲಿಲ್ಲ. ಅಂದರೆ ಅವಾಗೆಲ್ಲ ಈ ಜೋಗಿ ಸಿನಿಮಾ, ಆಮೇಲೆ ಜೋಗಿ ಸಿನಿಮಾ ಆ್ಯಕ್ಚುಲಿ ಶಿವಣ್ಣ ಅವ್ರದ್ದು, ಅಂದರೆ ಅದು ಹೇರ್ ಸ್ಟೈಲು, ಆಮೇಲೆ ಅದೊಂದು ಅವಾಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದೊಂದು ಆ ಜೋಗಿಯಲ್ಲಿ ಟೈಟ್ ಇದೆ ನೋಡಿ ಹೀಗೆ ಬರೆಯೋದೆಲ್ಲ ಪ್ರಾಕ್ಟೀಸ್ ಮಾಡೋದು. ಸೊ ಸಿನಿಮಾಗಳ ಸಾಂಗು ಅವ್ರು ಹಾಕೋ ಬಟ್ಟೆಗಳು ಇನ್ಸ್ಪೈರ್ ಆಗ್ತದೆ. ಬಟ್ ಆ್ಯಕ್ಟ್ರ್ ಆಗಬೇಕು ಅನ್ನೋದು ನಂಗೆ ಮೊದಲಿಂದ ಇರಲಿಲ್ಲ. ಅಂದರೆ ಈ ಥರ ಹಿಂಗೆ ಆ ಥರ ಇರಲಿಲ್ಲ. ಬಟ್ ಅದು ಹೇಳಿದ್ನಲ್ಲ ಶಿವಮೊಗ್ಗ ಹೋದಾಗ ಅದು ಗೊತ್ತಿಲ್ಲ. ಫೇಮಸ್ ಆಗಬೇಕು ಅಂದರೆ ನಮ್ದು ಹೇಳಿದ್ನಲ್ಲ ಒಂದು ಒಳ್ಳೆ ಜ್ಯುವೆಲರಿ ಶಾಪು, ಒಳ್ಳೆ ದುಡಿಮೆ ಆ ಥರದಲ್ಲಿ ಇತ್ತು ತಲೆಯಲ್ಲಿ. ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನಮ್ಮ ಶಿವಮೊಗ್ಗ ಹೋದ್ಮೇಲೆ ಸ್ವಲ್ಪ ಈ ಥರ ದಾರಿ ಸಿಕ್ಕಿ ಈ ಥರ ಆಗಿದ್ದು. ನಿಮ್ಗೆ ಯಾವುದಾದ್ರೂ ಅನಿಸಿದ್ಯಾ ಬೇಡಾಗಿತ್ತು ನನಗೆ ಇಂಡಸ್ಟ್ರಿ ಅಂತ? ಬೇಡಾಗಿತ್ತು ಅಂತ ಅನಿಸಿತ್ತು ಫಸ್ಟ್. ಅಂದರೆ ಸೀರಿಯಲ್ ಸಿಗೋಕ್ಕೆ ಮೊದಲು ಸಿನಿಮಾ ಆಡಿಷನ್ಸ್ಗೆಲ್ಲ ಹೋಗೋ ಬರೋದು, ಏನಪ್ಪ ಒಂದೊಂದು ವರ್ಷ ಆಯಿತು, ಟೈಮ್ ವೇಸ್ಟ್ ಆಯಿತು, ಏನು ಮಾಡೋದು. ಆಮೇಲೆ 6 ಮಂತ್ ಊರು 6 ಮಂತ್ ಬ್ಯಾಂಗ್ಳೂರು. ಆವಾಗ ಕೆಲವೊಂದ್ಸರಿ ಹೋಗಿದ್ದೀನಿ ನಾನು ಬೇಡ ಅಂಥೇಳಿ. ಮತ್ತೆ ಒಂದು ಕಾಲ್ ಬರೋದು, ಮತ್ತೆ ಪುನಃ ಬರೋದು, ಬೇರೆ ಯಾವ್ದಾರು ಅವಕಾಶ ಸಿಗುತ್ತೆ ಅಂತ. ಸೊ ಹಾಗೆ ಬೇಡ ಅಂತ ಹೋಗಿದೆ, ಮತ್ತು ಪುನಃ ಬಂದಿದ್ದೀನಿ. ಅಂದರೆ ಅದು ಐ ಡೋಂಟ್ ನೋ ಕನೆಕ್ಷನ್ಸ್. ಅಂದರೆ ಯಾರೋ ಕಾಲ್ ಮಾಡ್ತಾರೆ. ಈಗ ಸಹಜವಾಗಿ ನಾನು ಊರಿಗೆ ಹೋದರೆ ಬಟ್ ನಂದು ಯಾವುದೊಂದು ಕಾಲ್ ಬರುತ್ತೆ, ಸರ್ ಒಂದು ಸೀರಿಯಲ್ ಲುಕ್ ಟೆಸ್ಟ್ ಬನ್ನಿ ಅಂತೇಳಿ. ನಮ್ಮಮ್ಮ ಅದೇ ಹೇಳಿದೆ, ಬೆಂಗ್ಳೂರು ಬಂದ್ಮೇಲೆ ಇಲ್ಲಿ ಊರಿಗೆ ಬಂದ್ಮೇಲೆ ನಿಂಗೆ ಕಾಲ್ ಬರುತ್ತಲ್ಲ, ಇದಕ್ಕೆ ಬರಲ್ಲ ಕಾಲ್ ಜಾಸ್ತಿ ಅಂತ. ಸೊ ಹಂಗೆ ಅದು ಯಾವಾಗಲೂ ಅದು ಹೇಳಿದ್ಮೇಲೆ ನಾವು ಕನೆಕ್ಷನ್ ಇತ್ತು ಅಂದರೆ ಅದು ಯಾವಾಗಲೂ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಅದಿರುತ್ತೆ. ಸೊ ಬಿಟ್ಟು ಬೇಡ ಅಂತ ಹೋಗಿದ್ದೀನಿ, ಮತ್ತೆ ಕಾಲ್ ಬಂದಿದೆ, ಹೋಗಿದ್ದೀನಿ ಮತ್ತೆ ಬೆಂಗಳೂರಿಗೆ. ಈಗ ಒಂದು ಆರ್ಟಿಸ್ಟ್ ಅದರಲ್ಲಿ ಕೂಡ ಸೀರಿಯಲ್ ಆರ್ಟಿಸ್ಟ್ ಅಂದರೆ ಒಂದು ಸ್ಥಳದಲ್ಲಿ ಇರುವುದಿಲ್ಲ, ಶೂಟಿಂಗ್ ಅದು ಕೂಡ ಬೇರೆ 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 ಊರುಗಳಿಗೆಲ್ಲ ಹೋಗಬೇಕು. ಆ ಸಂದರ್ಭದಲ್ಲಿ ನಿಮ್ಮ ಫಿಟ್ನೆಸ್ ಇರ್ಬೋದು, ಆರೋಗ್ಯವನ್ನು ಹೆಲ್ತನ್ನು ಯಾವ ರೀತಿ ಕಾಪಾಡಿಕೊಳ್ತೀರಿ? ಅದು ಆ ಒಂದು ಮೂಮೆಂಟಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಕೆಲಸನೇ. ಬಟ್ ಅದೇ ಆಲ್ಮೋಸ್ಟ್ ಸ್ವಲ್ಪ ಡಯಟ್ ಫುಡ್, ಅಂದರೆ ಪ್ರೋಟೀನ್ ಇರೋ ಫುಡ್ನ ತಿನ್ನಬೇಕು. ಅದು ತಿಂತೀವಿ, ಪ್ರೋಟೀನ್ ಇರೋ ಫುಡ್ಗಳು ತಿಂತೀವಿ. ಆಮೇಲೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಬೇಕು. ಸೊ ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಗ್ಲೋ ಚೆನ್ನಾಗಿರುತ್ತೆ ಫೇಸಲ್ಲಿ. ನಿದ್ದೆ ಮಾಡಿಲ್ಲ ಅಂದರೆ ಕಷ್ಟ. ಬಟ್ ನಿದ್ದೆ ಒಂದು ಚೆನ್ನಾಗಿ ಮಾಡಿದ್ರೆ ಬಹುಶಃ ಆರೋಗ್ಯದಲ್ಲಿ ಎಲ್ಲ ಸರಿ ಹೋಗ್ಬೋದು. ಅಂದರೆ ನಿದ್ದೆ ಮನುಷ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಬಾಡಿಯಲ್ಲಿ ಎಷ್ಟು ಪ್ರತಿಯೊಂದು ಏನಿದೆ ಲೈಕ್ ಅದಕ್ಕೆ ರೆಸ್ಟ್ಗಳು ಬೇಕಾಗುತ್ತೆ. ರೆಸ್ಟ್ ಬೇಕು ಅಂದರೆ ನಾವು ನಿದ್ದೆ ಮಾಡೋದಕ್ಕೆ ರೆಸ್ಟ್ ಸಿಗುತ್ತೆ. ಸೊ ಹಾಗೆ ಬಟ್ ಡಯಟ್ ಫುಡ್ಗಳನ್ನ ಮೇಂಟೈನ್ ಮಾಡಲೇಬೇಕು. ಡಯಟ್ ಫುಡ್ಸು ಅವೆಲ್ಲ ಮಾಡಿದ್ರೆ ಬಹುಶಃ ಸ್ವಲ್ಪ ಬೆಟರ್ ಅನಿಸುತ್ತೆ ನನಗೆ. ಬಟ್ ಶೂಟಿಂಗ್ ಕಂಟಿನ್ಯೂ ಇದೆ, ಅದು ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗುತ್ತೆ. ಈಗ ನೈಟ್ ಸೀನ್ ಎಲ್ಲ ಇರುತ್ತಲ್ಲ ಔಟ್ ಸೈಡ್ ಇದೆಲ್ಲ, ಅದನ್ನೆಲ್ಲ ಯಾವ ರೀತಿಯಾಗಿ ಶೂಟ್ ಮಾಡೋದು ಅಂತ? ಗ್ರೀನ್ ಸ್ಕ್ರೀನ್ ಹಾಕ್ತೀರಾ ಅಥವಾ ಇಲ್ಲ, ಒರಿಜಿನಲ್ ಆಗಿರುತ್ತೆ. ಅಂದರೆ ಈಗ ನಿಮಗೆ ಹಿಂದ್ಗಡೆ ಹುಲಿಬೇಕು ಗಿಲಿಬೇಕು ಅಂದರೆ ಸಮಥಿಂಗ್, ಅಂದರೆ ಕಾರ್ಟೂನ್ ಥರ ಏನಾದರೂ ಬೇಕು ಅಂದರೆ ಗ್ರೀನ್ ಮ್ಯಾಟು ಬ್ಲೂ ಮ್ಯಾಟ್ ಯೂಸ್ ಮಾಡ್ತಾರೆ. ಸೊ ಹಾಗೆ ಬಿಟ್ಟರೆ ನೈಟ್ ಸೀನ್ ಡೆಫಿನೆಟ್ಲಿ ಅದು ಸೀರಿಯಲ್ಗಳಲ್ಲಿ ಹಂಗೆ ಮಾಡ್ತಾರೆ. ಸಿನಿಮಾಗಳಲ್ಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಗ್ರೀನ್ ಮ್ಯಾಟ್ ಬ್ಲೂ ಮ್ಯಾಟ್ನ ಯೂಸ್ ಮಾಡ್ತಾರೆ. ಬಟ್ ಸೀರಿಯಲ್ಗಳಲ್ಲಿ ರಿಯಲ್ ಆಗೇ ಇರುತ್ತೆ ಲೊಕೇಶನ್ಸ್ ಎಲ್ಲ. ಅದು ಕೂಡ ಏನು ಗ್ರೀನ್ ಮ್ಯಾಟು ಆ ಥರ ಇರಲ್ಲ. ಶಾಂಭವಿ ಸೀರಿಯಲಲ್ಲಿ ನಿಮ್ಮದೊಂದು ಮಂತ್ರವಾದಿ ಕ್ಯಾರೆಕ್ಟರ್, ಅದು ನೀವೆಷ್ಟು ಪರ್ಸನಲ್ ಆಗಿ ಎಷ್ಟು ಎಂಜಾಯ್ ಮಾಡಿದ್ದೀರಿ? ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನಾನು ಸಿಕ್ಕಾಪಟ್ಟೆನೂ ಅದು ಕಷ್ಟಪಟ್ಟಿದ್ದೀನಿ ಆ ಕ್ಯಾರೆಕ್ಟರ್. ಅಂದರೆ ಅದು ಲೆನ್ಸ್ ಹಾಕೋಬೇಕು, ಆಮೇಲೆ ಅದು ಫುಲ್ಲು ಯುಭೂತಿ, ಆ ಫುಲ್ ರುದ್ರಾಕ್ಷಿ, ಅದು ಪೇಟ ಯುಭೂತಿ ಹಿಂಗೆ ಮಾಡಿದ್ರೆ ಕಣ್ಣೊಳಗಡೆ ಯುಭೂತಿ ಹೋಗುತ್ತೆ. ಲೆನ್ಸ್ ಬೇರೆ ಹಾಕ್ಕೊಂಡಿರ್ತೀನಿ. ಆ ಹೋಮ ಹವನ ಅಪ್ಪ ದಿನಕ್ಕೆ ನಾನು ಒಬ್ಬನೇ ಆರ್ಟಿಸ್ಟು. ಆಲ್ಮೋಸ್ಟ್ ಒಂದು 15-17 ಸೀನು. ಬೆಳಗ್ಗೆ ಹೋದರೆ ಸ್ಟಾರ್ಟ್ ಆದರೆ ಎಂಡೇ ಇಲ್ಲ. ಎಂಡ್ ಆಗೋದು 9 ಗಂಟೆಗೆ 9:30ಗೆ. ಹೆಂಗಾಗೋದು ಅಂದರೆ ಅಪ್ಪ ಸಾಕು ಅಂಥೇಳಿ ಅನ್ಸೋದು, ಆ ಥರ ಆಗೋದು. ಬಟ್ ಅಂದರೆ ಅದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಅಗೋರಿ ಕ್ಯಾರೆಕ್ಟರ್ ಯಾವಾಗಲೂ ಮಾಡಿರಲಿಲ್ಲ. ಬಟ್ ಅದು ಚೆನ್ನಾಗಿತ್ತು ಶಾಂಭವಿಲಿ. ಅಗೋರಿಯ ಅಂದರೆ ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ಅದು ಪವರ್ಫುಲ್ ಕ್ಯಾರೆಕ್ಟ್ರು. ಬಟ್ ಎನರ್ಜಿ ತುಂಬ ಜಾಸ್ತಿ ಕೊಡಬೇಕು. ಅಂದರೆ ಮಾತಾಡೋ ರೀತಿಲಾಗಿರ್ಬೋದು, ಆ ರಿಯಾಕ್ಷನ್ಸು, ಆ ಕೋಪ, ಅದೆಲ್ಲ ಶಾಕಿಂಗ್. ಸೊ ಅದು ಸಿಕ್ಕಾಪಟ್ಟೆ ಎನರ್ಜಿ ಬರಬೇಕು. ಸಹಜವಾಗಿ ಮಾತಾಡೋಕ್ಕೆ ಬರಲ್ಲ. ಅದು ಅಗೋರಿ ಅಂದರೆ ಅಂದರೆ ವಾಯ್ಸ್ನ ಬೇಸ್ ವಾಯ್ಸ್ ಬೇಕು. ಆಮೇಲೆ ಎನರ್ಜಿ ಜಾಸ್ತಿ ಬೇಕು ಆ ಪಾತ್ರಕ್ಕೆ. ಸೊ ಆ ಒಂದು ಪಾತ್ರ ಚೆನ್ನಾಗಿದೆ, ಅದು ಮಾಡ್ತಾನೆ ಇದ್ದೀನಿ. ಇವಾಗ ಲುಕ್ಕು ಚೇಂಜ್ ಆಗಿದೆ. ಅಂದರೆ ಅಗೋರಿ ಆಗಿ ಇಲ್ಲಿ ಮಂತ್ರವಾದಿ ಥರ ಇಲ್ಲ, ಬಟ್ ಹ್ಯಾಂಡ್ಸಮ್ ಮಂತ್ರವಾದಿ ಥರ ಇದ್ದೀನಿ, ವಿಲನ್ ಥರ. ನೀವು ನಿಜ ಜೀವನದಲ್ಲಿ ಹಾಂ, ದೇವ್ರು ನಂಬ್ತೀನಿ. ಕೆಲವೊಂದು ಸರಿ ಸಿಚುವೇಶನ್ ಆದಾಗ ದೇವ್ರು ಇಲ್ಲ ಅನಿಸುತ್ತೆ. ಬಟ್ ಅದೇ ಆ ಒಂದು ಸಿಚುವೇಶನ್ ಇಲ್ಲ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಏನಾದ್ರು ಒಳ್ಳೇದಾದಾಗ ಇದೆ ಅನಿಸುತ್ತೆ. ಸೊ ಹಾಗೆ ದೇವ್ರು ನಂಬ್ತೀನಿ ಡೆಫಿನೆಟ್ಲಿ. ನಿಮ್ಮ ಲೈಫಲ್ಲಿ ಯಾವತ್ತೂ ನನಗೆ ಮರೆಯಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಇನ್ಸಿಡೆಂಟ್ ಮರೆಯೋಕ್ಕೆ ಅದೇ ನಮ್ಮ ಸಿಸ್ಟರ್ದು ಅದೊಂದು. ಅದು ಬಿಟ್ಟರೆ ಸಹಜವಾಗಿ
ಅದೊಂದೇ ಮರೆಯೋಕ್ಕೆ ಆಗದೆ ಇರೋದು ಅಂದರೆ. ಗುಡ್ ಮೆಮೊರೀಸ್. ಗುಡ್ ಮೆಮೊರೀಸು ಅಂದರೆ ತುಂಬ ಇದೆ. ಗುಡ್ ಮೆಮೊರೀಸ್ ತುಂಬ ಇದೆ ಗುಡ್ ಮೆಮೊರೀಸ್ ತುಂಬ ಇದೆ. ಮರೆಯೋಕ್ಕೆ ಆಗದೆ ಇರೋದು ಗುಡ್ ಮೆಮೊರೀಸ್ ಈಗ ಸಿನಿಮಾ ಮಿಸ್ಟರ್ ಮಿಸಸ್ ರಾಮಾಚಾರಿ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ, ಅಕ್ಕನ ಕರ್ಕೊಂಡು ಹೋಗಿದ್ದೆ, ಅದೆಲ್ಲ ಆ ಸಿನಿಮಾ ಅದೊಂದು ಗುಡ್ ಮೆಮೊರಿ ಅಂತ ಹೇಳ್ಬೋದು ಅಕ್ಕನ ವಿಚಾರದಲ್ಲಿ. ಅದು ಬಿಟ್ಟರೆ ಎಲ್ಲ ಆಗಿದ್ದೆಲ್ಲ ಒಳ್ಳೆ ಮೆಮೊರೀಸ್ ಇದೆ, ಈ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಆ ಥರ ಬ್ಯಾಡ್ ಮೆಮೊರೀಸ್ ಕಮ್ಮಿ. ಬಟ್ ಗುಡ್ ಮೆಮೊರೀಸ್ ಅಂದರೆ ನಮ್ಮ ಸಿಸ್ಟರ್ ವಿಚಾರ ಅಂತ ಹೇಳಿದಾಗ ಅದೊಂದು ಸಿನಿಮಾ ನೋಡು, ನಾನು ಈ ಸಿನಿಮಾದಲ್ಲಿ ದೊಡ್ಡದಾಗಿ ಕಾಣಿಸ್ತೀನಿ ನೋಡು, ನಾನು ಬರ್ತೀನಿ ಅಂತ ಹೇಳಿ ಅದೊಂದು ಸಿನಿಮಾ ತೋರಿಸಿದ್ದು ಮಿಸ್ಟರ್ ಮಿಸಸ್ ರಾಮಾಚಾರಿ. ಸೊ ಅದು ಗುಡ್ ಮೆಮೊರಿ ಅಂತ ಹೇಳ್ಬೋದು. ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಔಟ್ಸೈಡ್ ಹೋಗುವಂತ ಹ್ಯಾಬಿಟ್ ಇದೆಯಾ ಅಂತ? ಇದೆ, ಸಿಕ್ಕಾಪಟ್ಟೆ ಇದೆ, ತುಂಬ ಇದೆ. ಒಂದು ವಿಡಿಯೋಸ್ ನೋಡಿ, ಯಾವುದೊಂದು ಪಿಲ್ಲರ್ ಬಗ್ಗೆ ಮಾತಾಡ್ತಾ ಇರೋದು, ಪಿಲ್ಲರ್ ಬಗ್ಗೆ ಮಾತಾಡ್ತಾರೆ ಬೆಂಗಳೂರಲ್ಲಿ, ಯಾವುದೊಂದು ಪಿಲ್ಲರ್ ಬಗ್ಗೆ ನೀವು ಒಂದು ಕಾಮೆಂಟ್ ಹೀಗೆ ಮಾತಾಡ್ತಾ ಇರೋದು. ಪಿಲ್ಲರ್? ಹೌದು, ಒಂದು ಹಾಸ್ಯವಾಗಿ ಒಂದು ಮಾತಾಡ್ತೀವಿ ಪಿಲ್ಲರ್ ಬಗ್ಗೆ ಬ್ಯಾಂಗ್ಳೂರಲ್ಲಿ. ನೀವು ಮತ್ತೆ ನಿಮ್ಮ ಫ್ರೆಂಡ್ ನೀವು ಕಾರಲ್ಲಿ ಡ್ರೈವ್ ಮಾಡ್ತಾ ಇರ್ತೀವಿ. ಅದು ನಮ್ಮ ಆರ್ ನಗರದ್ದು. ಓಕೆ, ಅವನು ನನ್ನ ಫ್ರೆಂಡ್ ವಿಜಯ್ ಅಂತೇಳಿ, ಅವನು ಕೂಡ ಆ್ಯಂಕರು, IT ಕಂಪ್ನಿ ಒಳ್ಳೆ ಪೊಸಿಷನ್ ಇದ್ದಾರೆ, ದಾವಣಗೆರೆ. ನನ್ನ ಫ್ರೆಂಡ್ ವೆರಿ ಕೂಲ್ ಗಾಯ್. ಅವನು ಅವತ್ತು ನಾವು ಒಂದು ಕಡೆ ಪಾರ್ಟಿಗೂ ಎಲ್ಲ ಹೋಗ್ತಾ ಇದ್ವಿ. ಆ ಒಂದು ಟೈಮು ಈ ಆರ್ ನಗರದಲ್ಲಿ ನಮ್ಮ ಆರ್ಚದಗಡೆ ಒಂದು ಬ್ರಿಡ್ಜ್ ಫ್ಲೈಓವರ್ ಇದೆ, ಅದು ಕಟ್ಟಿರೋದು ಯಾಕಂತ ದೇವರೇ ಗೊತ್ತಿಲ್ಲ. ಅಂದರೆ ಇಲ್ಲಿಂಗೆ ಆರ್ಚ್ ಇದೆ ಹಿಂಗೆ, ಸೊ ಅದ್ರ ಮಧ್ಯೆ ಅದಿದೆ, ಅಲ್ಲಿ ಮಾಡಿದ್ರು ಎಲ್ಲಿ ಹೋಗೋಕ್ಕೂ ಆಗಲ್ಲ, ಆ್ಯಂಡ್ ಅಲ್ಲಿ ಪಿಲ್ಲರ್ ಎಂಡ್ ಆಗಿದೆ. ಸೊ ಅದು ಒಂಥರ ವಿಚಿತ್ರನೇ. ಆರ್ ನಗರ ಅಂತ ಹೇಳಿದ್ರು ಇವಾಗ ಹಿಂಗಾಗಿದೆ ಅಂದರೆ ಇದೇನು ವಿಚಿತ್ರವಾಗಿದೆ ಅಲ್ಲ ಪಿಲ್ಲರು ಅಂತೇಳಿ. ಸೊ ಅದ್ರ ಬಗ್ಗೆ ಮಾತಾಡಿದ್ದು ನಾನು ಹೇಳಿದೆ, ಮೆಟ್ರೋ ಮೇಲ್ಗಡೆ ಹೋಗುತ್ತಲ್ಲ, ಬಹುಶಃ ಅಡ್ವರ್ಟೈಸ್ಮೆಂಟ್ಗೂ ಆಗಿರಲಿ ಅಥವಾ ಮೆಟ್ರೋ ಸ್ಟಾಪಲ್ಲಿ ಇರುತ್ತೆ, ನಾವು ಅಲ್ಲೇನೋ ಶಾಪ್ ಮಾಡೋಕ್ಕೆ ನಾವು ಮಾಡಿದ್ದಾರೆ ಅಂತ ತಮಾಷೆ ಮಾಡಿದ್ದಾರೆ. ಹಾಂ, ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತೀವಿ. ಬೆಸ್ಟ್ ಫ್ರೆಂಡ್ ಅಂದರೆ ಶರತ್ ಅಂತ, ನಂಗೆ ಬೆಸ್ಟ್ ಫ್ರೆಂಡ್ ಅವನು ಯಾವಾಗಲೂ ಆಲ್ ಟೈಮ್ ಬೆಸ್ಟ್ ಫ್ರೆಂಡ್ ಶರತ್ ಅಂತ. ಬಟ್ ಈಗ ಸದ್ಯಕ್ಕೆ ಸಿಗೋಕ್ಕೆ ಆಗ್ತಿಲ್ಲ, ಸಿಚುವೇಶನ್ ಬ್ಯುಸಿ ಇರೋದ್ರಿಂದ ಅವನು ಪಾಪ ಬ್ಯುಸಿ ಇದ್ದಾನೆ. ಸೊ ಅವನು ಬೆಸ್ಟ್ ಫ್ರೆಂಡು. ಅದು ಬಿಟ್ಟರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಬೆಂಗಳೂರಲ್ಲಿ, ತುಂಬ ಜನ ಇದ್ದಾರೆ. ಅವನೇ ಶರತ್ ಅಂದರೆ ಅವನು ಟೈಮ್ ನನಗೆ ತುಂಬ ಹೆಲ್ಪ್ ಮಾಡ್ದ ಅವನು. ಸೊ ಅವನು ಅದು ಬಿಟ್ಟರೆ ಇವಾಗೆಲ್ಲ ಇದ್ದಾರೆ, ವೈಶಾಖ್ ಅಂತ, ವಿಜಿ, ಇನ್ನೊಂದು ತಮ್ಮ ಇದ್ದಾನೆ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಹಾಂ, ಅಂದರೆ ಖುಷಿ ಇದೆ. ಅಂದರೆ ಈ ಯೂಶ್ವಲಿ ಏನಾಗುತ್ತೆ ಸಹಜವಾಗಿ, ಈಗ ಅಪ್ಪ ಅಮ್ಮನಿಗೆ ಒಂದು ತಲೆಲಿರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು, ದುಡ್ಡು ಮಾಡಬೇಕು ಅನ್ನೋದಿರುತ್ತೆ. ಬಟ್ ಕೆಲವೊಬ್ರು ಅಪ್ಪ ಅಮ್ಮನಿಗೆ ಮಕ್ಕಳು ಒಳ್ಳೆ ಹೆಸರು ಮಾಡಬೇಕು ಅನ್ನೋದಿರುತ್ತೆ. ಹೆಸರು ಮಾಡ್ಬೇಕನ್ನೋದು ಕಮ್ಮಿ ಇರುತ್ತೆ, ದುಡ್ಡು ಮಾಡಿ ಒಂದು ಒಳ್ಳೆ ತೊಗೋಬೇಕನ್ನೋದಿರುತ್ತೆ. ಬಟ್ ಹೆಸರು ಮಾಡ್ಬೇಕನ್ನೋದು ತುಂಬ ಕೆಲವೊಬ್ರು ಕಮ್ಮಿ ಯೋಚನೆ ಮಾಡ್ತಾರೆ. ಮಗ ಓದಿದ್ರೆ ಸಾಕು, ಒಳ್ಳೆ ಕೆಲಸ ಇದ್ರೆ ಸಾಕು, ಒಳ್ಳೆ ಹೆಸರು ತೊಗೊಂಡ್ರೆ ಸಾಕು ಅಂತ ಸಹಜವಾಗಿ ಹೇಳೋದು. ಒಳ್ಳೆ ಹೆಸರು ಮಾಡಬೇಕನ್ನೋದು ತುಂಬ ಕಮ್ಮಿ. ಬಟ್ ನಮ್ಮನೆಲ್ಲೂ ಹೇಳಿರಲಿಲ್ಲ, ಬಟ್ ನಂಗೆ ಅನಿಸ್ತು ಒಳ್ಳೆ ಹೆಸರು ಮಾಡಬೇಕು ಅಂತ. ಯಾಕೆಂದರೆ ಹೆಸರು ಮಾಡಬೇಕು, ಅಂದರೆ ಹೆಸರು ಮಾಡಿದ್ರೆ ಎಲ್ಲದೂ ಗೌರವ ಬರುತ್ತೆ, ಎಲ್ಲಿ ಹೋದ್ರೂ ಒಂದು ಒಳ್ಳೆ ಗೌರವ ಸಿಗುತ್ತೆ. ಅದು ಅಪ್ಪ ಅಮ್ಮನಿಗೂ ಸಿಗುತ್ತೆ, ಜೊತೆಲಿರೋ ಸ್ನೇಹಿತರಿಗೂ ಸಿಗುತ್ತೆ, ನಾವೆಲ್ಲೋದ್ರೂ ಅವ್ನ ಗೌರವ ಸಿಗುತ್ತೆ. ಸೊ ಹಾಗಾಗಿ ಹೆಸರು ಮಾಡಬೇಕು. ಮ್ಯಾರೇಜ್ ಜಸ್ಟ್ ಸಿಂಗಲ್ ಅಷ್ಟೇ ಈಗ. ನೆಕ್ಸ್ಟ್ ಆಗಲೇಬೇಕು, ಹೌದು, ಮದುವೆ ಆಗಲೇಬೇಕಲ್ಲ. ಇಲ್ಲಪ್ಪ, ಹುಡುಕ್ಬೇಕು, ಮಂಗ್ಳೂರಿಗೆ ನೋಡೋಣ ಅಂತ. ಸುಮ್ಮನೆ ತಮಾಷೆ ಮಾಡಿದೆ. ಡೆಫಿನೆಟ್ಲಿ ಪ್ಲ್ಯಾನ್ ಇದ್ದೇ ಇದೆ. ಮೂವಿ ಈಗ ಒಂದು ಇದೆ, ಅದು ಮಾತುಕತೆಯಲ್ಲಿದೆ, ಬಟ್ ಅದನ್ನೇ ಇವಾಗಲೇ ಹೇಳೋದು ಬೇಡ ಅಷ್ಟೇ. ಇದೆ ಸಿನಿಮಾಗಳು ಬರ್ತಾನೆ ಇದೆ, ಬಟ್ ಅದೇ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡೋಣ. ಇಲ್ಲಾಂದರೆ ಒಂದು ಸಿನಿಮಾಗೆ 2 ವರ್ಷ 1 ವರ್ಷ ಟೈಮ್ ಕೊಡಬೇಕಾಗತ್ತೆ. ಆಮೇಲೆ ಸಿನಿಮಾಸ್ ಎಲ್ಲ ಆದಮೇಲೆ 1 ವರ್ಷನೂ ವೇಸ್ಟು, ಟೈಮು ವೇಸ್ಟು. ಸೊ ಹಾಗಾಗಿ ಸಿನಿಮಾ ಇದೆ. ಬ್ಯುಸಿಯಾ? ಆಲ್ವೇಸ್ ಬ್ಯುಸಿ ಇರ್ತೀನಿ, ಯೂಶ್ವಲಿ ಬ್ಯುಸಿ ಇರ್ತೀನಿ. ಬಟ್ ಅದೇ ಈಗ ಸಿನಿಮಾ ಅಂತ ಹೇಳಿದ್ರೆ ಒಂದು 2-3 ತಿಂಗಳು ಅಷ್ಟೇ ಬ್ಯುಸಿ ಇರ್ತೀನಿ. ಆಮೇಲೆ ಒಂದು ಫ್ರೀನೇ. ಸಿನಿಮಾ ಲೈಕ್ ಯೂಶ್ವಲಿ 3 ಮಂತ್ಸ್ ಅಷ್ಟೇ ಕೆಲಸ ಇರುತ್ತೆ ಆ್ಯಕ್ಟ್ರಸ್ಗಳಿಗೆ. ಆಮೇಲೆ ಸಿನಿಮಾ ಎಲ್ಲ ಆದಮೇಲೆ ಅದನ್ನು ಲೈಕ್ ಪ್ರಮೋಷನ್ಸ್ ಓಡಬೇಕಾಗತ್ತೆ, ಅದು 3-4 ಮಂತ್ಸ್ ಅಷ್ಟೇ. ಬಟ್ 1 ವರ್ಷ 2 ವರ್ಷ ಟೈಮ್ ಕೊಡಬೇಕು ಸಿನಿಮಾಗೆ. ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಬೇರೆ ಯಾವ ಪ್ರಾಜೆಕ್ಟ್ ಬಂದರೂ ಬೇಡ, ಈ ಸಿನಿಮಾ ಆಗಲಿ. ಸೊ ಆ ಥರ ಆಗಿ 2 ವರ್ಷ 3 ವರ್ಷ ವೇಸ್ಟ್ ಆಗುತ್ತೆ. ಸೊ ಸಿನಿಮಾಸ್ ಹಾಗೆ, ಬಟ್ ಪಾತ್ರಗಳು ಬಂದರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಸೊ ಹಾಗೆ ಹೀರೋ ಆಗಿ ಬಂದರೆ ಒಪ್ಕೊಳ್ತೀನಿ. ಬಟ್ ನಾನು ವಿಲನ್ ಆಗಿ ಸೂಟ್ ಆಗ್ಬಿಟ್ಟಿದ್ದೀನಿ. ಇವೆಲ್ಲ ಕ್ಯಾಮ್ರಾ ನೋಡೋ ಹಿಂಗೆ ನೋಡ್ತೀನಿ ಅಂತ. ಹಾಂ, ಹೌದು. ಎಲ್ರಿಗೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನಲ್ಲಿ ಅಮ್ಮನಿಗೆ ಹುಷಾರಿರಲಿಲ್ಲ. ಸೊ ನಾನು ಹಾಸ್ಪಿಟ್ಲ್ ಏನಪ್ಪ ಅಲ್ಲಿ ಎಲ್ಲರೂ ರೆಕಗ್ನೈಸ್ ಮಾಡೋದು, ಎಲ್ಲರೂ ರೆಕಗ್ನೈಸ್ ಮಾಡಿದ್ರು.
ಎಲ್ಲ ಸೀರಿಯಲ್ ಹೆಸರು ಮನೆಯವರು ಸೀರಿಯಲ್ ಬಗ್ಗೆ ಹೇಳಿದ್ರು, ಗಿಣಿನಾಮದ ಬಗ್ಗೆ ಹೇಳಿದ್ರು, ಹಿಟ್ಲರ್ ಕಲ್ಯಾಣ, ಶಾಂಭವಿ ಎಲ್ಲರೂ ಮಾತಾಡ್ಸಿದ್ರು. ಎಲ್ಲರೂ ಎಷ್ಟು ರೆಕಗ್ನೈಸ್ ನಂಗೆ ಖುಷಿ ಆಯಿತು. ಅರೆ ಮ್ಯಾಂಗ್ಳೂರಲ್ಲಿ ಇಷ್ಟು ಈಗ ಯೂಶ್ವಲಿ ತುಳು ಜಾಸ್ತಿ ಮಾತಾಡೋದು ಆ್ಯಂಡ್ ಮಲಯಾಳಿ ಜಾಸ್ತಿ ಮಾತಾಡ್ತಾರೆ, ಕನ್ನಡ ತುಂಬ ಮಾತಾಡ್ತಾರೆ, ಬಟ್ ಈ ಕಡೆ ಸ್ವಲ್ಪ ಕಮ್ಮಿ ಇದೆ. ನಾನು ಅಂದ್ಕೊಂಡೆ ಇವ್ರಿಗೆಲ್ಲ ಇವೊಂದು ಮುಸ್ಲಿಮ್ಸ್ ಅವರು ಕೂಡ ನನ್ನ ಶಾಂಭವಿ ವಿಲನಂತೆಲ್ಲ ಮಾತಾಡಿ ಸ್ಟಾರ್ಟ್ ಮಾಡೋದು. ನನಗೆ ಅರೆ ನಿಜ ಪರವಾಗಿಲ್ವೇ, ಇಲ್ಲ ಈ ಥರ ರೆಕಗ್ನೈಸ್ ಮಾಡ್ತಿದ್ದಾರಲ್ಲ. ಯೂಶ್ವಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಎಲ್ಲರೂ ನೋಡ್ತಿರ್ತಾರೆ, ಅವ್ರು ಸಹಜ ಬೆಂಗಳೂರಲ್ಲಿ ಆರ್ಟಿಸ್ಟ್ಗಳು ಲೈಕ್ ನೋಡ್ತಿರ್ತಾರೆ. ಇಲ್ಲಿ ಮ್ಯಾಂಗ್ಳೂರಲ್ಲಿ ಇಷ್ಟೆಲ್ಲ ರೆಕಗ್ನೈಸ್ ಮಾಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಫೋಟೋ ತೊಗೊಂಡ್ರು. ಇವನು ಏನಪ್ಪ ಹಾಸ್ಪಿಟ್ಲಿಗೆ ಹೋದರೆ ಎಲ್ಲರೂ ಬಂದು ಮಾತಾಡ್ತಾರೆ, ಅದೊಂದು ಖುಷಿಯಾಗಿರುತ್ತೆ. ಬಟ್ ಚೆನ್ನಾಗಿದೆ. ಅವ್ರಿಗೇನು ಹೇಳೋದು ಅಂದರೆ ಥ್ಯಾಂಕ್ ಯು ಅಂತ ಹೇಳ್ಬೋದು, ಈ ಥರ ಪ್ರೀತಿ ಮುಂದೆ ತೋರಿಸಿ ಅಂತ ಹೇಳ್ಬೋದು ಅಷ್ಟೇ. ಈಗಲೇ ನಾವು ಇಂಟರ್ವ್ಯೂ ಮಾಡಿದ ಒಳ್ಳೆದಾಯ್ತು, ನೆಕ್ಸ್ಟ್ ಫುಲ್ ಬಿಸಿ ಇರ್ತೀವಿ. ಹಾಗೇನು ಇಲ್ಲ, ಖಂಡಿತ ಮಂಗಳೂರು ಬರಲೇಬೇಕು. ನಂಗೆ ಮಂಗಳೂರು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ನಿಮ್ಗೆ ಯಾವ ಫುಡ್ ಇಷ್ಟ ಆಗುತ್ತೆ? ಮಂಗಳೂರು ಯೂಶ್ವಲಿ ಫಿಶ್ ಜಾಸ್ತಿ ಅಲ್ಲ, ಹಾಂ ಫಿಶ್ ಊಟ ಜಾಸ್ತಿ ಇಷ್ಟ. ಅದು ಬಿಟ್ಟರೆ ಮಂಗಳೂರು ನಾನು ಆ್ಯಕ್ಚುಲಿ ನೋಡಿಲ್ಲ, ನೋಡ್ಬೇಕು ಸರಿಯಾಗಿ. ಹೋಗೇ ಇಲ್ಲ, ಯಾವ ಬೀಚಿಗೂ ಹೋಗಿಲ್ಲ, ಹೋಗ್ಬೇಕು. ಬೆಂಗಳೂರು ಎಲ್ಲಿ ನೋಡಿಲ್ಲ, ಇಲ್ಲಿ ನಿಮ್ಮ ಸ್ಟುಡಿಯೋ ಬಂದ್ಬಿಟ್ಟಿದ್ದೀನಿ ನಾನು. ಇಲ್ಲ ಆ್ಯಕ್ಚುಲಿ ವಿಸಿಟ್ ಮಾಡ್ಬೇಕು ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮಂಗಳೂರು. ನನಗೆ ಆನ್ ದ ವೇ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅಂದ್ಕೊಂಡು ಎಷ್ಟು ಕ್ಲೀನ್ ಇದೆ ಮ್ಯಾಂಗ್ಳೂರು. ಆ್ಯಂಡ್ ವೆರಿ ಸಾಫ್ಟ್ ಪೀಪಲ್ ಇದ್ದಾರೆ, ಅಂದರೆ ತುಂಬ ಸಾಫ್ಟಾಗಿ ಮಾತಾಡೋದಾಗಿರ್ಬೋದು, ನಾನು ನೋಡಿರೋದು, ನಂಗೆ ಕಾಣಿಸಿರೋದು. ಅದೊಂದು ತುಂಬ ಖುಷಿ ಅನಿಸ್ತು ನನಗೆ ಮಂಗಳೂರು ಬಗ್ಗೆ. ತುಂಬ ಫೇಮಸ್ ಅದು, ಅಷ್ಟು ಇಷ್ಟಪಡಲ್ಲ, ಅಷ್ಟು ಜಾಸ್ತಿಯಾಗಿ ಇಷ್ಟಪಡಲ್ಲ, ಬಟ್ ಒಮ್ಮೆ ಇಷ್ಟಪಟ್ಟರೆ ಯಾವತ್ತೂ ಕೈ ಬಿಡಲ್ಲ. ಹೌದು ಹೌದು ನಿಜ. ಹೌದು, ನನಗೆ ಇಲ್ಲಿ ತುಂಬ ಜನ ಪರಿಚಯ ಇದ್ದಾರೆ. ನನಗೆ ಎಕ್ಸಾಂಪಲ್ ಹೇಳ್ದಂಗೆ ಈಗ ಪೃಥ್ವಿ ಅಂಬಾರ್ ನನ್ನ ಫ್ರೆಂಡ್, ಅವರು ನವೀನ್ ದೀಪಡೆಲ್ಲ ಅವರು ಪರಿಚಯ, ಹಲವಾರು ಕಲಾವಿದರು ಪರಿಚಯ, ಹಲವಾರು ಫ್ರೆಂಡ್ಸ್ಗಳಿದ್ದಾರೆ ಇಲ್ಲಿ. ತುಂಬ ಖುಷಿ ಆಗುತ್ತೆ. ಅವ್ರು ಯಾವಾಗಲೂ ಹೇಳ್ತಾರೆ ಬಾ ಮಂಗ್ಳೂರಿಗೆ ಬಾ ಅಂತ. ಬಟ್ ಬಂದಿದ್ದೀನಿ, ಬಟ್ ಇವಾಗ ಟೈಮ್ ಸಿಗ್ತಲ್ಲ ಮೀಟ್ ಆಗೋಕ್ಕೆ, ಬೇರೆ ಕೆಲಸ ಬೇರೆ, ಅಮ್ಮನ ಸ್ವಲ್ಪ ಹುಷಾರು ಬೇರೆ ಇಲ್ಲ. ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅಷ್ಟೇ. ನಿಮ್ಮ ಟೈಮನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಫೈನಲ್ ಆಗಿ ಉಲ್ಲಾಳ ನ್ಯೂಸ್ ಚಾನಲ್ಗೆ ಥ್ಯಾಂಕ್ಸ್, ನನ್ನ ಇನ್ವೈಟ್ ಮಾಡಿದ್ದೀರಿ. ಆ್ಯಂಡ್ ಮೋಹನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮೋಹನ್ ಆ್ಯಕ್ಚುಲಿ ವೆರಿ ಸ್ವೀಟ್ ಕೈಂಡ್ ಪರ್ಸನ್. ಅವರು ಹಂಗೆ ಈಗ ನಮ್ಮ ಅಮ್ಮನಿಗೆ ಹುಷಾರಿಲ್ಲೋ ಟೈಮಲ್ಲಿ ಅವ್ರ ಮನೇಲಿ ನಾವಲ್ಲಿ ಹೋಗಿ ರೆಂಟಿಗೆ ಇರ್ತೀವಿ. ಸೊ ಅಲ್ಲಿ ಪರಿಚಯ ಆಗ್ತಾರೆ ಅವರು. ಆವಾಗ ಅವ್ರು ಹೇಳ್ತಾರೆ ಈ ಥರ ಹಿಂಗೆ ಚಾನಲ್ ಇದೆ ಅಂತೇಳಿ, ನಂಗೆ ಖುಷಿ ಆಗುತ್ತೆ. ಆಮೇಲೆ ವೆರಿ ನೈಸ್ ಪರ್ಸನ್ಸ್, ಅವ್ರನ್ನ ಥ್ಯಾಂಕ್ಸ್ ಹೇಳಬೇಕು. ಅವರಿಂದ ನಾನು ಇಲ್ಲಿ ಬಂದಿದ್ದೀನಿ ಆ್ಯಂಡ್ ನಿಮ್ಮನ್ನೆಲ್ಲ ಮೀಟ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿದೆ ಇವತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ